ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ 2ನೇ ವಚನ ನೀವು ಓದಬೇಕು. 10ನೇ ವಚನ ಒಟ್ಟಾಗಿ ನಾವೆಲ್ಲರೂ ಓದುವವರಾಗಿದ್ದೇವೆ. We are going to read responsibly from 1 to 9. 10th verse will be read by everyone. 146ನೇ ಕೇಳ್ತಾರೆ. ಮೊದಲನೇ ವಚನ ನೀವು ಸಭಿಕರು ಓದಬೇಕು, 2ನೇ ವಚನ ನಾವು ಓದ್ತೀವಿ. ನೀವು ಓದಿ ಮೊದಲನೇ ವಚನ. ಯಾಹೋವನಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆಬೇಡಿ, ಮಾನವರನ್ನು ನೆಚ್ಚಬೇಡಿ, ಅವನ ಸಹಾಯ ಕಷ್ಟವಲ್ಲ. ಅವನ ಉಸಿರು ಹೂಗಳು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರ ದೇವರನ್ನು ನಂಬುತ್ತಾನೋ ಅವನೇ ಧನ್ಯನು. ಭೂಮಿ ಆಕಾಶ ಸಾಗರ ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು. ಯೆಹೋವನು ಜನರನ್ನು ಬೆಳೆಸುತ್ತಾನೆ, ಯೆಹೋವನು ಕುರುಡರಿಗೆ ಕೊಡುತ್ತಾನೆ, ಯೆಹೋವನು ಉಳಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶವನ್ನು ಕಾಪಾಡುತ್ತಾನೆ, ಆತನ ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡುಂಬು ಮಾಡಿಬಿಡುತ್ತಾನೆ. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಯೆಹೋವನು ಸದಾಕಾಲವೂ ಸರಸನಾಗಿರುವನು, ಜೀವನೇ ದೇವರು ಸದಾಕಾಲವೂ ಆಳುವನು. ಯೆಹೋವನಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಾವು ಧನ್ಯರಾಗಿದ್ದೇವೆ, ಯಾಕೆಂದರೆ ನಾವು ಆತನನ್ನೇ ನಂಬಿರುತ್ತೇವೆ ಮತ್ತು ಆತನೇ ನಮಗೆ ಸಹಾಯಕನಾಗಿದ್ದಾನೆ. ಆತನು ಸದಾಕಾಲವೂ ಅರಸನಾಗಿ ಆಳುವಂತನಾಗಿದ್ದಾನೆ. ನಮ್ಮ ಜೀವಿತವನ್ನು ಆಳುವಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕೆಂದ್ರೆ ನಾವು ಆತನ ಮಕ್ಕಳಾಗ ಪ್ರಜೆಗಳಾಗಿದ್ದೇವೆ ಪ್ರಿಯರೇ. ಒಳ್ಳೆ ಬ್ಲೆಸ್ಸಿಂಗ್, ಇಂತಹ ಒಂದು ಆಶೀರ್ವಾದ ನಮಗಂದ್ರೆ ಭೂಮಿ ಆಕಾಶ ಸೃಷ್ಟಿ ಮಾಡಿ ಸರ್ವಶಕ್ತನು ನಮ್ಮನ್ನು ಆಳ್ತಾ ಇದ್ದಾನೆ. ಸರ್ವಶಕ್ತ ನಮ್ಮ ದೇವರಾಗಿದ್ದಾನೆ, ನಮ್ಮ ಒಡೆಯನಾಗಿದ್ದಾನೆ. ನಾವು ಈ ಸಮಯದಲ್ಲಿ ಆರಾಧನೆಗೆ ಬಂದಿದ್ದೇವೆ ಪ್ರಿಯರೇ. ನಾವು ಬೇರೆ ಯಾವ ಆಲೋಚನೆ ಮಾಡೋದು ಬೇಡ. ಲೆಟ್ಸ್ ಫೋಕಸ್ ಆನ್ ಜೀಸಸ್. ಯೇಸುವನ್ನೇ ನಾವು ದೃಷ್ಟಿಸಿ ನೋಡುವವರಾಗಿ ನಾವು ಆತನ ಪೂರ್ಣ ಹೃದಯದಿಂದ ಆರಾಧನೆ ಮಾಡುವಂತೆ, ಆತನ ವಾಕ್ಯವನ್ನ ಪೂರ್ಣ ಹೃದಯದಿಂದ ಕೇಳಿಸಿಕೊಳ್ಳುವಂತೆ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ, ಆತನ ಒಂದು ಮೇಜಿನ ಮುಂಭಾಗದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಬರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ರಾತ್ರಿಯಲ್ಲಿ ನಾವು ಪ್ರಾಣ ಆತ್ಮ ಶರೀರವನ್ನು ಕಾಯ್ದಂತ ದೇವ, ನೀನು ಈ ಒಂದು ನೂತನ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿಲ್ಲ ಯೇಸಪ್ಪ. ದೇವಾ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಈ ಒಂದು ಆರಾಧನೆಯನ್ನು ಆಶೀರ್ವದಿಸು ಯೇಸಪ್ಪ. ನಿನಗೆ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಯೇಸಪ್ಪ. ಹೌದು ರಾಜ, ನಾವ್ಯಾರನ್ನ ಅಕ್ಕಪಕ್ಕದವ್ರು ನೋಡದಂತೆ ಕರ್ತನೆ, ನಿನ್ನನ್ನೇ ದೃಷ್ಟಿಸಿ ನೋಡಿ ನಿನಗೆ ಮೆಚ್ಚುಗೆ ಆಗುವಂತೆ ನಾವು ಆರಾಧನೆ ಮಾಡುವಂತೆ ಕೃಪೆ ಕೊಡು. ನಿನ್ನ ಒಂದು ಕರ್ತನೆ ಪ್ರಸನ್ನತೆ ಅನುಭವಿಸುವಂತ ಮಕ್ಕಳಾಗಿ, ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತ ಮಕ್ಕಳಾಗಿ ನಿನ್ನ ಆಶೀರ್ವದಿಸು ಅಪ್ಪ. ಈ ಒಂದು ಕರ್ತನೆ ಹೌದು ರಾಜ, ಆರಾಧನೆಗೆ ಬರಬೇಕಾದ ಮಕ್ಕಳನ್ನ ಕರ್ಕೊಂಡು ಬಾ ಯೇಸಪ್ಪ. ತಡೆ ಎಲ್ಲವೂ ತೆಗೆದಾಕು, ಸುರಕ್ಷಿತವಾಗಿ ಆ ಮಕ್ಕಳು ಬಂದು ಸೇರುವಂತೆ ಕಾರ್ಯ ಮಾಡಿ ಅಪ್ಪ. ಈ ಆರಾಧನೆ ಪ್ರತಿಯೊಂದು ಭಾಗದಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ನೀನೇ ರಾಜ್ಯನಾಗಿದ್ದು ನಮ್ಮನ್ನು ಆಳ್ವಿಕೆ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ಮಹೋನ್ನತನಾದ ದೇವರು ನಮ್ಮ ಮಧ್ಯದಲ್ಲಿ ಮುಂಚಾನ ವೇಳೆ ಆರಾಧನೆಗಾಗಿ ನಮ್ಮನ್ನು ಕರೆದುಕೊಂಡು ಬಂದಿರುವಾಗ ಆತನನ್ನು ಒಮ್ಮೆ ನಾವೆಲ್ಲ ಬಾಯಿ ತೆಗೆದು ನೀನೇ ಒಳ್ಳೆಯವನಯ್ಯ, ನಿನ್ನ ಕೃಪಾ ವರಗಳಿಂದಲೇ ನಾವು ಈ ದಿನ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಒಂದು ಬಾರಿ ನಾವೆಲ್ಲರೂ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಬಾಯಿ ತೆಗೆದು ಆತನಿಗೆ ಸ್ತೋತ್ರ ಮಾಡೋಣ. ನೀನು ನನಗೆ ದೇವರಾಗಿರುವುದರಿಂದಲೇ, ನಾನು ನಿನ್ನನ್ನು ನಂಬಿದ್ದರಿಂದಲೇ ನೀನು ನಮ್ಮನ್ನು ಧನ್ಯನಾಗಿ ಮಾಡಿದ್ದೀಯಪ್ಪ. ಅದಕ್ಕಾಗಿ ಜೀವ ಕೊಟ್ಟು ನಿನ್ನ ಆರಾಧಿಸುವುದಕ್ಕಾಗಿ ಕರೆದುಕೊಂಡು ಬಂದಿದ್ದೀಯ. ಅದಕ್ಕಾಗಿ ಸಹೋದರರೇ, ನೀವು ಒಟ್ಟಾಗಿ ನನ್ನನ್ನು ಸ್ತುತಿಸುವುದಕ್ಕಾಗಿ ಕೂಡಿ ಬರುವುದು ಎಷ್ಟು ಒಳ್ಳೆಯದು ಎಂಬುದಾಗಿ ದೇವರು ಆ ದಿನ ಇಸ್ರಾಯೇಲರಿಗೆ ಹೇಳಿದನು. ಅದೇ ರೀತಿ ಈ ದಿನ ಯೇಸು ಕ್ರಿಸ್ತನನ್ನು ನಂಬಿದವರಾದ ನಾವುಗಳು ಒಟ್ಟಾಗಿ ಸೇರಿ ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ಆತನ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದಾರೆ. ಹಾಲೆಲೂಯಾ. ದೇವರೇ, ಕೂಗುವಂತ ಒಂದೊಂದು ಕೂಗುಗಳನ್ನು ಸ್ತುತಿಗಳನ್ನು ನೀನು ಕೇಳುತ್ತಾ ಇರುವ ಆತನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ನಿನ್ನ ಪ್ರಸನ್ನತೆಯನ್ನು ತುಂಬಿಸಬೇಕಾಗಿ ಕೇಳಿಕೊಳ್ತವಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡಲಾರವಯ್ಯ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮ್ಮ ಒಬ್ಬೊಬ್ಬರನ್ನು ತುಂಬಿಸಬೇಕಾಗಿ ಬೇಡಿಕೊಳ್ತಿದ್ದಾವ. ಇದೋ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರೇ.
ಮಾಂಸಿಕವಾದ ಬಲ ಯಾವುದಕ್ಕೂ ಬಾರದಯ್ಯ. ನಿನ್ನ ಆತ್ಮನ ಬಲದಿಂದಲೇ ನಮ್ಮನ್ನು ನೀನು ತುಂಬಿಸುವುದಾದರೆ ಮಾತ್ರ ಇದೋ ಈ ಮುಂಜಾನೆ ವೇಳೆ ಆರಾಧನೆಯಲ್ಲಿ ನಾವು ಬಲಗೊಳ್ಳುತ್ತೇವಯ್ಯ, ಚೈತನ್ಯಗೊಳ್ಳುತ್ತೇವಯ್ಯ, ನೂತನಗೊಳ್ಳುತ್ತೇವಯ್ಯ. ಅದರಿಂದಲೇ ನಿನ್ನ ಪ್ರಸನ್ನತೆಗೆ ನಮ್ಮ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವಯ್ಯ. ಹೌದು ದೇವರ, ಮತ್ತೊಮ್ಮೆ ಹೇಳ್ತೇವಯ್ಯ, ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡಲಾರವಯ್ಯ. ಈ ಸಮಯ, ಈ ಜಾಗ, ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆಯನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇವಯ್ಯ. ಬಂದಂತ ಪ್ರತಿಯೊಬ್ಬ ವ್ಯಕ್ತಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾನೆ ದೇವರ. ಕಾರಣ ನೀನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೇ ಆಗಿದ್ದೀಯ. ಅದರಿಂದಲೇ ಈ ಮುಂಜಾನೆ ವೇಳೆ ದೇವರೇ, ಈ ದಿನ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವಯ್ಯ. ಏಕೆಂದ್ರೆ ಪ್ರೀತಿಸುವವನ ಪಾದದಲ್ಲಿಯೇ ಸಂತೋಷ ಉಂಟು ದೇವರ. ನೀನು ನಮ್ಮನ್ನು ಪ್ರೀತಿಸಿದ್ರಿಂದಲೇ ನಮಗೆ ನೀನು ಸಂತೋಷವನ್ನು ಉಂಟು ಮಾಡುವ ಆತನಾಗಿದ್ದೆ. ಇಂತಹ ಸಮಯದಲ್ಲಿ ಆತನನ್ನು ಆರಾಧಿಸುವಂತೆ ಪ್ರೀತಿಸುವವನೇ ನಿನ್ನ ಪಾದದಲ್ಲಿಯೇ ಎಂಬ ಗೀತೆಯೊಂದಿಗೆ ಆತನನ್ನು ಮಹಿಮೆ ಪಡಿಸೋಣ. ಪ್ರೀತಿಸುವವನೇ ನಿನ್ನ ಪಾದದಲ್ಲಿಯೇ ಸಂತೋಷ ಸಂತೋಷವೇ. ಪ್ರೀತಿಸುವವನೇ ನಿನ್ನ ಪಾದದಲ್ಲಿಯೇ ಸಂತೋಷ ಸಂತೋಷವೇ. ಆನಂದದಿಂದ ಹಾಡಿ ಸ್ತುತಿಸುವೆ, ಆನಂದ ಆನಂದವೇ.
ಮತ್ತು ಸಹಿಸಿದವನು, ಪರಿಶುದ್ಧ ರಕ್ತ ನಮಗಾಗಿ ಸುರಿಸಿದಂತಹ ಯೇಸುವನ್ನು ನಾವು ಆರಾಧಿಸುವುದಕ್ಕಾಗಿ ಮುಂಜಾನೆ ವೇಳೆ ನಮ್ಮನ್ನು ಪರಿಶುದ್ಧಾತ್ಮನ ಎಚ್ಚರಿಸಿ, ಧೈರ್ಯಪಡಿಸಿ, ಬಲಪಡಿಸಿ, ಆತನ ಪಾದ ಸನ್ನಿಧಿಯಲ್ಲಿ ಸೇರುವುದು ಉತ್ತಮ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಈ ಜಾಗದಲ್ಲಿ ಕರೆದುಕೊಂಡು ಬಂದಂತ ಪರಿಶುದ್ಧನಾದಂಥ ದೇವರಿಗೆ ನಾವು ಸ್ತೋತ್ರ ಮಾಡುವುದಕ್ಕಾಗಿ ಈ ಸ್ಥಳದಲ್ಲಿ ಸೇರಿ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ಕನಿಕರಿಸಿ ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸಾವಿರಾರು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ನಮ್ಮನ್ನು ಸಹ ಮನುಷ್ಯರನ್ನಾಗಿ ಆತನ ಮುಂಭಾಗದಲ್ಲಿ ತನ್ನ ಪ್ರಜೆಯಾಗಿ ಆರಿಸಿಕೊಂಡಂತಹ ಯೇಸು ಕ್ರಿಸ್ತನನ್ನು ಸ್ತುತಿಸುವುದಕ್ಕಾಗಿ ಮುಂಜಾನೆ ವೇಳೆ ಬಂದಿದ್ದಾರೆ. ಈ ಸಮಯದಲ್ಲಿ ನಾವು ಹೇಳೋಣ, ಪ್ರಿಯರ ದೇವರ, ನಿನ್ನನ್ನು ಎಷ್ಟು ಸ್ತುತಿಸಿದರೂ ಸಾಲದಯ್ಯ. ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವುದಾದರೆ ನನ್ನ ಹೃದಯಗಳು ತುಂಬಿ ಬರುತ್ತವಯ್ಯ. ನಿನ್ನನ್ನು ಸ್ತುತಿ ಮಾಡಲಾರದೆ ನಾನು ಇರಲು ಸಾಧ್ಯವೇ ಇಲ್ಲಯ್ಯ. ಕಾರಣ ನೀನು ಮಾಡಿರುವಂತಹ ಒಂದೊಂದು ಉಪಕಾರಗಳನ್ನು ನೆನೆಸಿಕೊಳ್ಳುವಾಗ ಇದು ನನ್ನ ಬಾಯಿಗಳು ತಾನಾಗೆ ತೆರೆಯಲ್ಪಡುತ್ತವೆ ಎಂಬುದಾಗಿ ಅದನ್ನೇ ಈ ಹಾಡಲ್ಲಿ ನಾವು ಹಾಡಲಿದ್ದೇವೆ. ನಿನ್ನ ಎಷ್ಟು ಸ್ತುತಿಸಿದರೂ ಸಾಲದೆ ಏಸಯ್ಯ, ನಿನ್ನ ಕರುಣೆಯನ್ನು ವಿವರಿಸಲಾಗದು ಎಂಬುದಾಗಿ. ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్ಯ, ನಿನ್ನ ಕರುಣೆಯ ವಿವರಿಸಲಾಗದು.
ನಾವು ವಿವರಿಸಲು ಅಸಾಧ್ಯ ಪ್ರಿಯರ, ಏಕೆಂದರೆ ಅದು ಅದ್ಭುತವಾದದ್ದು. ಆತನ ಪ್ರಭಾವವನ್ನು ನಾವು ಹೇಳಲು ಸಹ ಅಸಾಧ್ಯವಾದದ್ದು. ಅದನ್ನು ನಾವು ಅನುಭವಿಸುವುದರಿಗೆ ಮಾತ್ರ ತಿಳಿಯುತ್ತದೆ ಆತನ ಪ್ರಭಾವ ಎಂಥದ್ದು ಎಂಬುದಾಗಿ. ಅದರಿಂದಲೇ ಫಿಲಿಪ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಕೊರತೆಗಳನ್ನು ನೀಗಿಸ್ತಾನೆ ಎಂಬುದಾಗಿ. ಆತನ ಪ್ರಭಾವದ ಐಶ್ವರ್ಯ ನಾವು ನಮ್ಮಿಂದ ಅಳತೆ ಮಾಡಲು ಸಾಧ್ಯವಿಲ್ಲ. ಅಂತ ದೇವರನ್ನು ನಾವು ಆರಾಧಿಸುವ ಈ ಮುಂಜಾನೆ ವೇಳೆ ನಾವು ಈ ಜಾಗದಲ್ಲಿ ಬಂದಿದ್ದಾವೆ. ನನ್ನ ಪ್ರಾಣ ಇರುವವರೆಗೂ ಆತನನ್ನು ಸ್ತುತಿಸ್ತವೆ, ಆರಾಧಿಸ್ತವೆ, ಹಿಂಬಾಲಿಸ್ತವೆ ಎಂಬ ನಂಬಿಕೆಯಲ್ಲಿ ಆತನ ಸಮ್ಮುಖದಲ್ಲಿ ನಿಂತವರಾಗಿ ನಾವು ಹಾಡುವಂತ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಏಕೆಂದರೆ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುವುದು ಒಳ್ಳೆಯದು ಎಂಬುದಾಗಿ ವೇದವಾಕ್ಯ ಹೇಳ್ತದೆ. ಆತನು ದೇವಾದಿ ದೇವನಾಗಿದ್ದಾನೆ, ಕರ್ತರುಗಳ ಕರ್ತನಾಗಿದ್ದಾನೆ. ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುವಂಥದ್ದು ಆತನ ಮಕ್ಕಳಾದ ನಮ್ಮ ಕರ್ತವ್ಯವೂ ಸಹ. ಏಕೆಂದರೆ ಆತನೊಬ್ಬನೇ ನಂಬಿಕೆಗೆ ಯೋಗ್ಯನಾಗಿದ್ದಾನೆ. ನಮ್ಮ ಇಷ್ಟು ದಿನದ ನಂಬಿಕೆಗೆ ಯೋಗ್ಯನಾಗಿರುವ ಒಬ್ಬನಿದ್ದಾನೆ ಅಂದರೆ ಅದು ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ. ಏಕೆಂದರೆ ಆತನು ಬದಲಾಗದಂತ ದೇವರು. ಯಾವ ನಂಬಿಕೆ ಅಬ್ರಹಾಮನಲ್ಲಿತ್ತೋ ಆ ನಂಬಿಕೆ ನಮ್ಮಲ್ಲೂ ಸಹ ಈ ದಿನ ಇರಬೇಕಾಗಿದೆ ಪ್ರಿಯರೇ. ಆ ನಂಬಿಕೆಯಿಂದಲೇ ನಾವು ದೇವರ ಮಹಿಮೆಯನ್ನು ಕಾಣುವವರಾಗಿದ್ದಾರೆ, ದೇವರ ಸಮ್ಮುಖದಲ್ಲಿ ನಿಲ್ಲುವವರಾಗಿದ್ದಾರೆ, ದೇವರ ಮುಂಭಾಗದಲ್ಲಿ ಬರುವವರಾಗಿದ್ದಾರೆ. ಇಬ್ರಿಯ ಪತ್ರಿಕೆಯಲ್ಲಿ ಅದನ್ನೇ ಬರೆಯಲ್ಪಡುತ್ತದಲ್ಲ, ಇದೋ ಈ ದಿನ ನಾನು ದೇವರ ಮುಂಭಾಗದಲ್ಲಿ ಧೈರ್ಯದಿಂದ ನಿಂತಿದ್ದೇನೆಂದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ. ನನ್ನ ಪ್ರಾಣ ಈ ದಿನ ಇದೆ ಎಂದರೆ ಅದು ನನ್ನ ದೇವನಾದ ಯೇಸು ಕ್ರಿಸ್ತನು ನನಗೆ ಕೊಟ್ಟಿರುವ ಕೃಪೆ. ಅದರಿಂದಲೇ ಮುಂಜಾನೆ ವೇಳೆ ನಾವು ಆತನನ್ನು ಆರಾಧಿಸುವಂತ, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನ್ನುವುದರ, ನನ್ನ ಉಸಿರು ಇರುವವರೆಗೂ ನಿನಗೆ ಸೇವೆ ಮಾಡುವೆನೆಂಬುದಾಗಿ ಒಪ್ಪಿಸಿಕೊಟ್ಟು ಈ ಹಾಡನ್ನು ಆಡಿಕೊಳ್ಳೋಣ ಪ್ರಿಯರೇ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು.
ಪಟ್ಟಣದವರಿಗೆ ಹೇಳುವಂತ ಪತ್ರಿಕೆ ಈ ರೀತಿಯಾಗಿ ಹೇಳ್ತಾನೆ, ನಿಜವಾದ ಸುನ್ನತಿಯಾದವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರೇಪಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧಗಳಲ್ಲಿ ಭರವಸೆವಿಲ್ಲದವರು ಆಗಿರುವ ನಾವೇ ಎಂಬುದಾಗಿ. ನಾವು ದೇವರ ಆತ್ಮನಿಂದ ಆತನನ್ನು ಆರಾಧಿಸುವುದಕ್ಕಾಗಿ ಆತನು ನಮಗಾಗಿ ದೇವರ ಆತ್ಮನನ್ನು ಕಳುಹಿಸಿಕೊಟ್ಟನು. ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳಿದನು, ನಾನು ನಿಮಗಾಗಿ ಒಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆತನು ನನ್ನ ವಿಷಯವಾಗಿ ನಿಮಗೆ ಸಾಕ್ಷಿ ಕೊಡುತ್ತಾನೆ ಎಂಬುದಾಗಿ. ಇಬ್ಬರ ಸಾಕ್ಷಿ ನಿಜವಾದ ಸಾಕ್ಷಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಈ ಮುಂಜಾನೆ ವೇಳೆ ನಮ್ಮ ಮಧ್ಯದಲ್ಲಿ ತಂದೆ, ಮಗ, ಪರಿಶುದ್ಧ ಆತ್ಮನ ಸಾಕ್ಷಿ ನಿಜವಾದದ್ದೇ. ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ನಿತ್ಯ ನಿತ್ಯಕ್ಕೂ ವಾಸಿಸುವುದಕ್ಕಾಗಿ ಬಿಡಾರಗಳನ್ನು ಏರ್ಪಡಿಸುತ್ತಿರುವಂತಹ ಯೇಸು ಕ್ರಿಸ್ತನ ಆಗಮನಕ್ಕಾಗಿ ಕಾಯುತ್ತಿರುವಂತಹ ನಾವುಗಳು ಆತನನ್ನು ಸಂತೋಷವಾಗಿ ಆರಾಧಿಸಬೇಕಾಗಿದೆ. ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬಂದಾಗ ಶಿಷ್ಯರು ಬಲಿಗಳನ್ನು ಅರ್ಪಿಸುವುದಕ್ಕಾಗಿ ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಆದರೆ ಭಾನುವಾರದಂದು, ಅಂದರೆ ಸಬ್ಬತ್ ದಿನದ ಮಾರನೇ ದಿವಸ ಅವರೆಲ್ಲರೂ ಕೂಡಿ ಹರ್ಷದಿಂದ ಅವರು ಆರಾಧನೆ ಮಾಡುತ್ತಿದ್ದರು. ಕಾರಣ ಏಕೆಂದರೆ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ, ಯೇಸು ಕ್ರಿಸ್ತನು ಇನ್ನು ಸಮಾಧಿಯಲ್ಲಿ ಇಲ್ಲ ಎಂಬುದಾಗಿ ಅವರು ಸಂತೋಷದಿಂದ ಆರಾಧನೆ ಮಾಡುತ್ತಿದ್ದರು. ಪ್ರಿಯರೇ, ಅದನ್ನೇ ಈ ದಿವಸ ನಾವು ಮಾಡುತ್ತಾ ಇದ್ದೇವೆ. ಬಲಿ ಅರ್ಪಿಸುವುದಕ್ಕಾಗಿ ಮಾತ್ರ ಅವರು ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಆದರೆ ಸಬ್ಬತ್ ದಿನದ ಮಾರನೇ ದಿನ ಅವರೆಲ್ಲರೂ ಕೂಡುತ್ತಾ ಸಂತೋಷದಿಂದ ನನ್ನ ದೇವನು ಎದ್ದಿದ್ದಾನೆ, ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮಗಾಗಿ ದೇವರಾತ್ಮನನ್ನು ಕಳಿಸಿಕೊಡುತ್ತಾನೆ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮಗೆ ಸಹಾಯ ಮಾಡುತ್ತಾನೆ, ಏಕೆಂದರೆ ಆತನ ವಾಗ್ದಾನದಲ್ಲಿ ಒಂದು ಬಿದ್ದು ಹೋಗಲಿಲ್ಲವಲ್ಲ ಎಂಬುದಾಗಿ ಸಂತೋಷದಿಂದ ಆರಾಧನೆ ಮಾಡುತ್ತಾ ಸಂತೋಷದಿಂದ ಆತನ ಪಾದ ಸನ್ನಿಧಿಯಲ್ಲಿ ತಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದರು. ಪ್ರಿಯ, ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ನಾವುಗಳು ಮಾಡುತ್ತಾ ಇದ್ದಾರೆ. ಅದರಿಂದಲೇ ಆರಾಧನೆಗೆ ಕೂಡಿ ಬರುವುದು ಒಳ್ಳೆಯದು. ಪ್ರಿಯ, ಅದು ವಾಡಿಕೆಯಾಗಿದ್ದರೂ ಸಹ ಅದು ಒಳ್ಳೆಯದೇ. ಅದರಿಂದಲೇ ಮುಂಚಾನೆ ವೇಳೆ ಆರಾಧನೆಗಾಗಿ ನಮ್ಮ ಹೃದಯಗಳನ್ನು ದೇವರ ಮುಂಭಾಗದಲ್ಲಿ ಒಪ್ಪಿಸಿಕೊಳ್ಳೋಣ, ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಏಕೆಂದರೆ ಆತನು ನಮ್ಮನ್ನು ನೋಡುವ ಆತನಾಗಿದ್ದಾನೆ, ಆತನು ನಮ್ಮನ್ನು ಕಾಯುವ ಆತನಾಗಿದ್ದಾನೆ, ನಮ್ಮ ಕಷ್ಟ ಕಾಲಗಳಲ್ಲಿ ಹೆಗಲಲ್ಲಿ ಹೊತ್ತು ನಡೆಸುವ ಆತನಾಗಿದ್ದಾನೆ, ನಮ್ಮೊಂದಿಗಿರುವಂತಹ ದೇವನು ಆತನಾಗಿದ್ದಾನೆ. ಕರೆದಾತನು ಆತನೇ ಆದುದರಿಂದ, ನಂಬಿಗಸ್ತನು ಆತನೇ ಆದುದರಿಂದ ಆತನ ಮೇಲೆ ಸಂಪೂರ್ಣವಾದ ನಂಬಿಕೆ ನೀಡಲು ಭಯವಿಲ್ಲದೆ ನಾವು ಆತನ ಮೇಲೆ ನಂಬಿಕೆ ಇಡಬಹುದು. ಪ್ರಿಯರೇ, ಆತನು ಶಕ್ತನಾಗಿದ್ದಾನೆ, ಆತನು ದೊಡ್ಡವನಾಗಿದ್ದಾನೆ, ಬಹಳ ಉಪಕಾರಗಳನ್ನು ಮಾಡಿದವನಾಗಿದ್ದಾನೆ, ಬಲವಂತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಉತ್ತಮರಲ್ಲಿ ಉತ್ತಮನಾಗಿದ್ದಾನೆ. ವೇದವಾಕ್ಯ ಹೇಳುತ್ತದೆ, ಸರ್ವೋತ್ತಮನು ಆತನು ಎಂಬುದಾಗಿ, ಸರ್ವ ಕಾರ್ಯಗಳನ್ನು ಮಾಡಲು ಶಕ್ತಿ ಬಲವುಳ್ಳವನು ಆತನೇ ಎಂಬುದಾಗಿ, ಆತನೇ ನಮಗಾಗಿ ಬಂದಾತನು ಎಂಬುದಾಗಿ ವಾಕ್ಯದಲ್ಲಿ ನೀವು ಗಮನಿಸಿರಿ. ಪ್ರಿಯ, ಯಾವ ವಾಕ್ಯದಿಂದ ದೇವರು ಭೂಮಿ ಆಕಾಶಗಳನ್ನು ನಿರ್ಮಿಸಿದನೋ ಅದೇ ವಾಕ್ಯವನ್ನು ನರ ಅವತಾರವೆತ್ತಿ ಭೂಮಿಗೆ ಕಳಿಸಿಕೊಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಬಂದಾತನು ನಮಗಾಗಿ ಮಾತ್ರನೇ ಬಂದನು ಎಂಬುದಾಗಿ ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ಯಾವ ಸೃಷ್ಟಿಗೂ ಬರಲಿಲ್ಲ. ಇದು ಮನುಷ್ಯನಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ತಾನೇ ತನ್ನ ಪ್ರತಿರೂಪದಲ್ಲಿ ಸೃಷ್ಟಿಸಿದಂತ ಆ ಒಂದು ಮಹಿಮೆಯನ್ನು ಕಾಣುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದನು. ಪ್ರಿಯರೇ, ಆತನನ್ನು ನಾವು ಅರಿಯಲಿಲ್ಲ. ಇದು ಯೋಹಾನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆ ವಾಕ್ಯವು ಮನುಷ್ಯ ಅವತಾರನಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಲು ಬಂತು, ಆದರೆ ನೀನು ಆತನನ್ನು ಅರಿಯಲಿಲ್ಲ ಎಂಬುದಾಗಿ. ಈ ಸಮಯದಲ್ಲಿ ನಾವು ಆತನನ್ನು ಅರಿತವರಾಗಿ, ಆತನನ್ನು ಬಲ್ಲಾತವರಾಗಿ, ಆತನನ್ನು ಅನುಭವಿಸಿದವರಾಗಿ, ಆತನ ಉಪಕಾರಗಳನ್ನು ಹೊಂದಿಕೊಂಡಿದ್ದವರಾಗಿ, ಆತನ ಪರ ಸಮ್ಮುಖದಲ್ಲಿ ನಿಂತವರಾಗಿ ಆರಾಧಿಸುವುದಕ್ಕಾಗಿ ಈ ಮುಂಜಾನೆ ವೇಳೆ ಆತನ ಸಮ್ಮುಖದಲ್ಲಿ ನಿಂತಿದ್ದವ. ಪ್ರಿಯರೇ, ಎಲ್ಲ ವೇಳೆಯಲ್ಲಿ ನಾನು ಆತನನ್ನು ಆರಾಧಿಪೆ, ಎಲ್ಲ ಸಮಯದಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲೂ ಆತನನ್ನು ಆರಾಧಿಪೆ ಎಂಬ ಗೀತೆಯೊಂದಿಗೆ ನಾವು ಆರಾಧನೆಯನ್ನು ಮುಂದುವರಿಸೋಣ. ಪ್ರಿಯರೇ,
ಸರ್ವಶಕ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಂಡು ಆರಾಧನೆಯನ್ನು ದೇವರಿಗೆ ಸಮರ್ಪಿಸೋಣ ಪ್ರಿಯರೇ. ಈ ಆರಾಧನೆ ನಮ್ಮ ಜೀವಿತಗಳನ್ನು ತೃಪ್ತಿಗೊಳಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ಯಾವುದೂ ಸಹ ನಮ್ಮನ್ನು ಇಷ್ಟರ ಮಟ್ಟಿಗೆ ತೃಪ್ತಿಗೊಳಿಸಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ಹೇಳುತ್ತಾನಲ್ಲ, ನೀನು ಈ ಲೋಕವನ್ನೆಲ್ಲ ಗೆದ್ದುಕೊಂಡರೂ ನಿನಗೆ ಏನು ಪ್ರಯೋಜನ? ನಿನ್ನ ಆತ್ಮ ಬೆಲೆ ಉಳ್ಳದು ಅಲ್ಲ. ಕೀರ್ತನೆಗಾರನ ಪುಸ್ತಕದಲ್ಲಿ ಒಂದು ಕಡೆ ಬರೆದಿದ್ದ ಪ್ರಿಯರೇ, ದೇವರ ಆಸ್ತಿ ಭೂಲೋಕದಲ್ಲಿದೆ ಎಂಬುದಾಗಿ. ಅದನ್ನು ಯೋಚಿಸುವಾಗ ನಮಗೆ ಅರ್ಥವಾದದ್ದು, ಆತ್ಮಗಳು ದೇವರಿಗೆ ಆಸ್ತಿಯಾಗಿದೆ. ಅದನ್ನು ಸಂಪಾದಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನ ಭೂಮಿಗೆ ಬಂದನು. ಅಂದರೆ ನಾವು ಆತನ ಆಸ್ತಿಯಾಗಿದ್ದಾರ, ಆತನು ಇಚ್ಛಿಸುವಂತಹ ಮಕ್ಕಳಾಗಿದ್ದಾರ, ಆತನು ಬಯಸುವಂತಹ ಸ್ವಾಸ್ಥ್ಯವಾಗಿದ್ದಾರ. ಆತನನ್ನು ಆರಾಧಿಸುವಂಥದ್ದು ನಿಜವಾಗಿ ನಮಗೆ ತೃಪ್ತಿಯನ್ನು ಉಂಟು ಮಾಡುವಂಥದ್ದು. ನಾವು ಆರಾಧನೆ ಮಾಡುವಾಗ ದೇವರು ತಾನೇ ನಮ್ಮ ಮಧ್ಯದಲ್ಲಿ ಇಳಿದು ಬರುವವನಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ, ನಾವು ಸೋತು ಹೋಗುವಂಥ ಸಮಯಗಳಲ್ಲಿ ಸಹಾಯ ಮಾಡುವುದಕ್ಕಾಗಿ ಆತನು ನಮ್ಮ ಮಧ್ಯದಲ್ಲಿ ಬರುವಾತನಾಗಿದ್ದಾನೆ. ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಕೆಲ ನಿಮಿಷಗಳ ಆತನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಇದುವರೆಗೂ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಇನ್ನೂ ದೇವರ ಕೈಗೆ ಒಪ್ಪಿಸ್ತೇವೆ, ಆರಾಧನೆ ವೇಳೆಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ದೇವರೇ, ಎಲ್ಲವನ್ನು ನಿನಗೆ ಒಪ್ಪಿಸಿಕೊಡುತ್ತಾರೆ. ಇದು ಒಪ್ಪಿಸಿಕೊಡುವಾಗ ನೀನು ನಮಗೆ ಒದಗಿಸಿಕೊಡುತ್ತೆ. ಒಪ್ಪಿಸಿಕೊಡುವಾಗ ನೀನು ನಮಗೆ ಕಾರ್ಯ ಮಾಡುತ್ತೀರಿ. ಇನ್ನೂ ನಾನು ಕೊಡುವುದಿಲ್ಲ ಎಂಬುದಾಗಿ ಹೇಳಿರುವಂಥ ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ನಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳನ್ನು ಅದನ್ನು ತೆಗೆದುಹಾಕುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಏಕೆಂದರೆ ಆತನ ಪ್ರಸನ್ನತೆಯಲ್ಲಿ ನಾವು ಈ ಮುಂಜಾನೆ ವೇಳೆ ನಿಂತಿದ್ದಾರ, ಆತನ ಸಮ್ಮುಖದಲ್ಲಿ ಬಯಸಿ ಬಂದಿದ್ದಾರ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಆತನ ಸಮ್ಮುಖದಲ್ಲಿ ನಿಂತಿದ್ದಾರ. ಆತನ ನಮ್ಮನ್ನು ನೋಡುವ ಆತನಾಗಿದ್ದಾನೆ ತಿಳಿದುಕೊಳ್ಳಿ ಪ್ರಿಯರೇ. ನಾವು ಯಾರಿಗೆ ಬೇಕಾದರೂ ಸುಳ್ಳು ಹೇಳಬಹುದು, ಯಾರನ್ನು ಬೇಕಾದರೂ ಮರೆಮಾಚಬಹುದು, ಆದರೆ ಯೇಸು ಕ್ರಿಸ್ತನನ್ನು ಮರೆಮಾಚಲು ಸಾಧ್ಯವೇ ಇಲ್ಲ. ಆತನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಕೀರ್ತನೆಗಾರನು ಹೇಳ್ತಾನಲ್ಲ, ದೇವರೇ, ನಾನು ಎಲ್ಲಿಗೆ ಹೋಗಲಯ್ಯ? ಆರೋನನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗೋಣ ಎಂದರೆ ಅಲ್ಲಿಯೂ ಸಹ ನೀನು ಇರುತ್ತೀಯಲ್ಲ. ನಾನು ಹೇಳುವುದು, ನಾನು ಕೂರುವುದು, ನೀನೆಲ್ಲವನ್ನು ಬಲ್ಲೆಯಲ್ಲ, ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೀಯಲ್ಲ. ಅಂತಹ ದೇವನ ಮುಂಭಾಗದಲ್ಲಿ ನಾವು ನಿಂತಿದ್ದೇವೆ. ಒಪ್ಪಿಸಿಕೊಳ್ಳೋಣ. ಈ ದಿನ ನಮ್ಮ ಪ್ರಾಣ ಹಾರಿ ಹೋಗುವುದಾದರೆ ದೇವರ ಮುಂಭಾಗದಲ್ಲಿ ನಿಲ್ಲುವುದು ಹೆಂಗೆ ಪ್ರಿಯರೇ? ಇದೋ ಒಪ್ಪಿಸಿಕೊಳ್ಳೋಣ. ದೇವರೇ, ಅಪ್ಪ, ನಾವು ತಿಳಿಯದೆ ತಿಳಿದು ಮಾಡಿರುವಂತ ಎಲ್ಲದನ್ನು ಒಪ್ಪಿಸಿಕೊಳ್ತಾ ಇದ್ದಾವೆ. ಇನ್ನು ನಿನ್ನಿಂದ ಮರೆಮಾಚುವಂಥದ್ದನ್ನು ಒಪ್ಪಿಸಿಕೊಳ್ಳುತ್ತಾರೆ. ಇದೋ ಒಪ್ಪಿಸಿಕೊಂಡು ಎಲ್ಲವನ್ನು ಬಿಟ್ಟು ಬಿಡುವವನಿಗೆ ಕೃಪೆ ದೊರೆಯುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಯೋಹಾನನು ಬರೀತಾನಲ್ಲ. ಆತನಿಗೆ ಒಪ್ಪಿಸಿಕೊಳ್ಳೋಣ ಪ್ರಿಯರ. ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಳ್ಳೋಣ. ಆರಾಧನೆಯ ಸಮಯವೇ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂಥದ್ದು. ಆರಾಧನೆ ಸಮಯ ಇದು ನಿಜವಾಗಿ ದೇವರು ನಮಗೆ ಕೊಟ್ಟಂತ ಒಂದು ಶ್ಲಾಘ್ಯವಾಗಿದೆ. ಭೂಲೋಕದಲ್ಲಿ ನಾವು ಜೀವಿಸುವಾಗಲೇ ಪರಿಶುದ್ಧನಾದ ದೇವನನ್ನು ನೋಡಿ, ಅಯ್ಯ, ಇದು ನನ್ನನ್ನು ಒಪ್ಪಿಸುತ್ತಾನೆ, ನನ್ನ ಪಾದಕ್ಕೆ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತಾನೆ ಎಂಬ ವಿಶೇಷವಾದಂಥ ಮನೋಭಾವದಲ್ಲಿ ಆತನ ಮುಂಭಾಗದಲ್ಲಿ ಮುಂಚಾನೆಗಳ ನಮ್ಮನ್ನು ಒಪ್ಪಿಸಿಕೊಟ್ಟು ಒಂದು ನಿಮಿಷ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು.
ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆಯಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡೆಯಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರು ಎಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷಗಳಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಮಹಾಪರಿಶುದ್ಧನಾದ ದೇವರ ಇನ್ನಿನ ವಾಕ್ಯದೊಂದಿಗೆ ನಮ್ಮ ಆರಾಧನೆಯನ್ನು ಒಪ್ಪಿಸ್ತಾ ಇದ್ದೇವೆ. ಯಾರಾದೇ ಸಮಯ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ವೇದ ವಾಕ್ಯ ಹೇಳುವಂತ ಕೀರ್ತನೆ 115 ಹೇಳುತ್ತೆಯಲ್ಲ, ನಾನು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಅಯ್ಯ, ಈ ದಿನ ನನ್ನನ್ನು ನೀನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ನಾವು ಒಬ್ಬೊಬ್ಬರು ಸ್ತೋತ್ರ ಮಾಡ್ತೇವೆ. ಅಯ್ಯ, ನೀವು ನಮ್ಮನ್ನು ನೆನಪು ಮಾಡಿಕೊಳ್ಳದಿದ್ದರೆ ಆ ದಿನ ನಾವು ಸಾಗಿಸಲು ಸಾಧ್ಯವಿಲ್ಲ. ಅಯ್ಯ, ನೀವು ನೆನಪು ಮಾಡಿಕೊಂಡು ಈ ಜಾಗದಲ್ಲಿ ನಮ್ಮನ್ನು ನಿಲ್ಲಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ನಮ್ಮನ್ನು ಸೇರಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಇದು ನಿನ್ನ ಮುಂಭಾಗದಲ್ಲಿ ನಮ್ಮ ಹೃದಯಗಳನ್ನು ಬಿಚ್ಚಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಟ್ಟಿದ್ದೇವಯ್ಯ. ನೀನು ಎಲ್ಲವನ್ನು ಬಲ್ಲೆ, ನೂತನಗೊಳಿಸಿದವರೆ ನಮ್ಮ ಜೀವಿತಗಳನ್ನು. ಈ ಆರಾಧನೆಗೆ ಬಂದ ಪ್ರತಿಯೊಂದೊಂದು ಮಕ್ಕಳ ಹೃದಯಗಳು ನೂತನಗೊಳ್ಳಲಯ್ಯ. ಇದು ನೀನು ಹೇಳಿದ ಹಾಗೆ ಅವರು ಕ್ರಿಸ್ತನ ಹಾಗೆ ಮಾರ್ಪಡಲಯ್ಯ. ಅದಕ್ಕಾಗಿ ನಿನ್ನ ಮುಂಭಾಗದಲ್ಲಿ ನಾವು ನಿಂತಿದ್ದೇವಯ್ಯ. ಈ ಆರಾಧನೆ ಸಮಯ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ತೇವೆ ನನ್ನ ತಂದೆ. ನಾವು ನಿಂತಿರುವಂತೆ ಮೊಟ್ಟ ವೇದಗಳನ್ನ ಯೋಹಾನ ಸುವಾರ್ತೆ ತಿಳಿಸ್ಕೊಳ್ಳೋಣ. Take your Bible to Gospel according to John, 3ನೇ ಅಧ್ಯಾಯ 5ರಿಂದ 8ನೇ ವಚನ ಓದುವವರಾಗಿದ್ದೇವೆ. We are going to read from verse 5 to 8 in John chapter 3. ಯೋಹಾನ 3 5ರಿಂದ 8. ನಮ್ಮಲ್ಲಿರುವಂತಹ ನೈಫಾ ಸಹೋದರಿ ಈ ಒಂದು ವಾಕ್ಯಗಳನ್ನ ಓದಬೇಕು ಅಂತ ಹೇಳ್ಕೊಳ್ತೇನೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ದೇವರಿ ವಾಕ್ಯ ಭಾಗನ ಆಶೀರ್ವದಿಸಿ ಎಂದು ಗೊತ್ಕೋಣ. ಕಾಣಿಕೆ ಭಾಗ ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య, ನಿನ್ನ ಕೃಪೆಯು ಇಲ್ಲದೆ ನಾ ಹೇಗೆ ಜೀವಿಸಲಿ. ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్య, ನಿನ್ನ ಕೃಪೆಯು ಇಲ್ಲದೆ ನಾ ಹೇಗೆ ಜೀವಿಸಲಿ. ಈ ಲೋಕಯಾತ್ರೆಯಲ್ಲಿ ಜೊತೆಯಲ್ಲಿರುವವನೇ, ಈ ಲೋಕಯಾತ್ರೆಯಲ್ಲಿ ಜೊತೆಯಲ್ಲಿರುವವನೇ, ಪ್ರತಿದಿನವೂ ಪ್ರತಿ ಕ್ಷಣವೂ ನನ್ನನ್ನು ಕಾಯುವೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನನ್ನನ್ನು ಕಾಯುವೆ. ನಿನ್ನ ಕೃಪೆಯೊಂದೇ ನನಗೆ ಸಾಕು యేసయ్ಯ, ನಿನ್ನ ಕೃಪೆಯು ಇಲ್ಲದೆ ನಾ ಹೇಗೆ ಜೀವಿಸಲಿ. ದೇವರು ಬಹಳ ಪರಾಕ್ರಮಗಳ ದೇವನಾಗಿದ್ದಾನೆ. ನಮ್ಮನ್ನು ಸುಂದರವಾಗಿ ದೇವರು ಆತನ ಒಂದು ಆರಾಧನೆ ನಡೆಸಿದ್ದಾನೆ. ಆತನ ಪ್ರಸನ್ನತೆ ನಾವು ಗ್ರಹಿಸಿಕೊಳ್ಳುವಂತೆ ಮಾಡಿದ್ದಾನೆ. ಈ ಒಂದು ವೇಳೆ
ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥ ದಯವಿಟ್ಟು ಎದುರಿಸಿಕೊಳ್ಳುವಂಥ ನನಗಾಗಿ ಪ್ರಾರ್ಥನೆ ಮಾಡುವ ಸೆಲೆಬ್ರೇಟ್ ದ ಬರ್ತ್ಡೇಸ್ ಅಂಡ್ ದ ಮ್ಯಾರೇಜ್ ಆನಿವರ್ಸರೀಸ್. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನೇ ಪರಿಶುದ್ಧನೇ ಅಪಾಪಿತನೇ, ಈ ಒಂದು ಬೆಳಗ್ಗೆ ಜಾವಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನಿನ್ನ ಪ್ರೀತಿ ಅಪಾರವಾಗಿದೆ ಕರ್ತನೆ. ಅಪ್ಪ, ನಿನ್ನ ಮುಂಭಾಗದಲ್ಲಿ ನಾವೇನು ಅಲ್ಲದಿದ್ದರೂ ಸಹ ನಮ್ಮ ಸ್ತುತಿಗಳಲ್ಲಿ ವಾಸ ಮಾಡೋದಕ್ಕಾಗಿ ನೀವು ಬಂದಾತನಾಗಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ತಲೆಬಾಗಿರುವಂಥ ನಿನ್ನ ಮಗನಾದ ಪವಿತ್ರಾಣಿಗೆ ಒಪ್ಪಿಸಿಕೊಡುತ್ತೇನೆ. ಕಳೆದ ವರ್ಷ ಕಾಯ್ದಂಥ 15ನೇ ಮುಂದಿನ ವರ್ಷವೂ ಸಹ ಆ ಮಗಳೊಂದಿಗಿದ್ದು ಅಪ್ಪ ಮಹಿಮೆಯಾದ ಕಾರ್ಯಗಳ ಮಗಳು ಕಾಣುವಂತೆ ನೀವು ಮಾಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಒಳ್ಳೆಯ ಆರೋಗ್ಯ ದಯಪಾಲಿಸಿ ಯವನಸ್ಥ ಮಗಳು ನನ್ನ ನಡತೆಯನ್ನು ಹೌದು ರಾಜ ವಾಕ್ಯದ ಮೂಲಕವಾಗಿ ಸರಿ ಮಾಡಿಕೊಳ್ಳುವಂತೆ ನೀನು ಆ ಮಗಳಿಗೆ ಸಹಾಯ ಮಾಡು ರಾಜ. ನಿನ್ನ ಮಗಳಾಗಿ ಬೆಳೆಸು ಅಪ್ಪ. ನಿನ್ನಲ್ಲಿ ಆ ಮಗಳು ಇನ್ನೂ ಅಧಿಕವಾಗಿ ರಾಜ ನಿನ್ನನ್ನು ಪ್ರೀತಿಸುವಂತೆ, ಹೌದು ಏಸಪ್ಪ, ನಿನ್ನಲ್ಲೇ ಜೀವಿಸುವಂತೆ ನೀನು ಕಾರ್ಯ ಮಾಡು. ಬೇಕಾಗಿರುವಂಥ ಕರ್ತನೆ ಪರಲೋಕದ ಜ್ಞಾನ ಕೊಟ್ಟು ನಡೆಸಬೇಕು ನಾನು ಬೇಡುತ್ತೇನೆ. ಆ ಮಗಳ ಕೆಲಸ ಕಾರ್ಯಗಳಲ್ಲಿ ನೀನು ಕರ್ತನೆ ಆ ಮಗಳಿಗೆ ಸಹಾಯಕನಾಗಿದ್ದು ಕಾರ್ಯ ಮಾಡು ಅಪ್ಪ. ಅದೇ ರೀತಿ ಕರ್ತನೆ ನಿನ್ನ ಮಗಳಾದ ಶೀಲಾನಿಗೆ ಒಪ್ಪಿಸಿಕೊಡುತ್ತೇನಪ್ಪ ರಾಜ. ಆ ಮಗಳ ಜೀವಿತ ಬಳ್ಳಾತ ನೀನಾಗಿದ್ದಿ. ಆ ಮಗಳ ಕರ್ತನೆ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳಿಗೆ ಬೇಕಾಗಿರುವಂಥ ನಿನ್ನ ಒಂದು ಆತ್ಮಿಕ ಬಲವನ್ನು ಕೊಡು ಸ್ವಲ್ಪ. ಹೌದು ರಾಜ, ಮುಂದಿನ ವರ್ಷ ಆ ಮಗಳಿನ ಅಧಿಕವಾಗಿ ನಿನ್ನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀ ಕಾರ್ಯ ಮಾಡು. ನೀ ಅದಕ್ಕಾಗಿ ಲೋಕದಲ್ಲಿ ಆ ಮಗಳನ್ನ ಆರಿಸಿಕೊಂಡಿದ್ಯೋ ಆ ಉದ್ದೇಶ ನೆರವೇರುವಂತೆ ಕಾರ್ಯ ಮಾಡು ರಾಜ. ಆ ಮಗಳಿಗೆ ಬೇಕಾಗಿರುವಂಥ ಶಾರೀರಿಕ ಬಲವನ್ನು ಕೊಡು, ಆರೋಗ್ಯ ಕೊಡು ಏಸಪ್ಪ ರಾಜ. ಏಸಪ್ಪ ನಿನಗೆ ಮೆಚ್ಚುಗೆ ಮಗಳಾಗಿ ನಡೆಯುವಂತೆ ನೀ ಕಾರ್ಯ ಮಾಡು ಕರ್ತ. ಅದೇ ಕರ್ತನೆ ಕೊಟ್ಟಿರುವಂಥ ಕಾಣಿಗಳನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಪ್ರತಿಯೊಂದು ಕರೆಗಳನ್ನ ಆಶೀರ್ವದಿಸು ಅವರು ಕರ್ತನೆ. ಹೌದು ಏಸಪ್ಪ, ಯಾವ ಕೊರತೆ ಇಲ್ಲದಂತೆ ಕರ್ತನೆ ನಡೆಯುವಂತೆ ಕಾರ್ಯ ಮಾಡು ರಾಜ. ಈ ಒಂದು ಕಾರ್ಯಗಳು ನಿನ್ನ ಒಂದು ಕರ್ತನೆ ರಾಜ್ಯದ ವಿಸ್ತಾರಕ್ಕಾಗಿ ನಮ್ಮ ಸಭೆಯ ಕರ್ತನೆ ಹೌದು ರಾಜ, ನೀವು ಯಾವುದನ್ನು ಮಾಡಬೇಕೆಂದು ಸಭೆಯಲ್ಲಿ ಇದೆಯೋ ಅದಕ್ಕೆ ಉಪಯೋಗಿಸಲ್ಪಡುವಂತೆ, ಸುವಾರ್ಥ ಕಾರ್ಯಕ್ಕೆ ಉಪಯೋಗಿಸಲ್ಪಡುವಂತೆ, ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ನೀನೇ ಕರ್ತನ ಆಶೀರ್ವದಿಸಿ ನಡೆಸಿಕೊಡಬೇಕಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯತಾನೆ. ಬರ್ತಾರಪ್ಪ ನಂಗೆ ಗೊತ್ತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ವೀರೇಂದ್ರ ರಾಜ, ನಿನ್ನ ಮಗುವಾದ ಸಿರನಿಗೆ ಒಪ್ಪಿಸಿಕೊಡುತ್ತೇನಪ್ಪ ಅಪ್ಪ. ಆ ಮಗುವನ್ನು ಆಶೀರ್ವದಿಸು ಕರ್ತನೆ. ಕಳೆದ ವರ್ಷಕ್ಕಿಂತ ಮುಂದಿನ ವರ್ಷದಲ್ಲಿ ಇನ್ನೂ ಅಧಿಕವಾಗಪ್ಪ ನಿನ್ನ ಒಂದು ಜ್ಞಾನ ಹೊಂದಿಕೊಳ್ಳುವಂಥ ಮಗನಾಗಿ ತಾಯಿ ಆಶೀರ್ವಾದವಾಗಿರುವಂತೆ, ಸಭೆಗೊಂದು ಆಶೀರ್ವಾದವಾಗಿರುವಂಥ ಮಗನ ಕರ್ತನೆ ನಡೆಸು ರಾಜ. ಎಸಪ್ಪ, ಚಿಕ್ಕ ಮಗು ಈ ವಯಸ್ಸಿನಲ್ಲೇ ನೀನು ಕಂಡುಕೊಳ್ಳುವಂತೆ ಕಾರ್ಯ ಮಾಡು ರಾಜ. ಬೇಕಾಗಿರುವಂಥ ಕರ್ತನೆ ವಿದ್ಯಾಭ್ಯಾಸದ ಜ್ಞಾನವನ್ನು ಕೊಡು, ಆರೋಗ್ಯ ಕೊಡು, ನಿನ್ನ ಒಂದು ಕರ್ತನೆ ಆತ್ಮನ ತುಂಬಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಬಿತ್ತನೆ. ಸೊ ಮುಂದೆ ಹೋಗಿದ್ರೆ ಚೆನ್ನಾಗಿ ಕಂಡೆ. God is good all the time. ನನ್ನ ಯೇಸಪ್ಪ ಒಳ್ಳೆಯವನೇ ಆಗಿದ್ದಾನೆ. ಕಳೆದ ಬೈಬಲ್ ಸಂಡೇ ಸ್ಕೂಲ್ ಮಕ್ಕಳು ಮೇಲ್ಗಡೆ ಹೋಗ್ಬೋದು. ಕಳೆದ ವಾರವೆಲ್ಲ ದೇವರು ನಮ್ಮನ್ನು ಕಾಯ್ದಿದ್ದಾನೆ. ನೂತನ ಒಂದು ತಿಂಗಳು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಯಾವ ತಿಂಗಳಿದ್ದೇವೆ ನಾವೀಗ? ಯಾವ ತಿಂಗಳಿದ್ದೇವೆ? ಅಕ್ಟೋಬರ್ ತಿಂಗಳು ದೇವರು ನಡೆಸಿದ 10ನೇ ತಿಂಗಳು ದೇವರು ನಮ್ಗೆ ಕಾಪಾಡಿದ್ದಾನೆ ಅಲ್ವಾ? ಅದಕ್ಕಾಗಿ ನಾವು ದೇವರಿಗೆ ಎಷ್ಟು ಸ್ತೋತ್ರ ಮಾಡೋದು ಸಾಕು. ಈಗ ನಾವು ವಿಶೇಷವಾದ ಸಮಯಕ್ಕೆ ಬಂದಿದ್ದೇವೆ. ನಾವು ವಾಕ್ಯ ಕೇಳಿ ಹೋಗ್ತಾ ಇದ್ದೇವೆ. ಯಾರಿಗೆಲ್ಲ ದೇವರ ವಾಕ್ಯ ಕೇಳಬೇಕಂತ ಆಸೆ ಇದೆ? ವಿಶ್ವಾಸಿಯಾದವರು ಆತ್ಮಿಕವಾಗಿ ಬೆಳಿಬೇಕು, ಈ ಲೋಕದಲ್ಲಿ ಆತ್ಮಿಕವಾಗಿ ಜೀವಿಸಬೇಕು. ಏಸಪ್ಪನೊಂದಿಗೆ ಜೀವಿಸಬೇಕಂದ್ರೆ ಆತನ ವಾಕ್ಯವೇ ನಮಗೆ ಬೇಕು. ನಮಗೆ ಶಾರೀರಿಕ ಆಹಾರ ಯಾವ ರೀತಿಯಾಗಿ ಬೇಕು ಅದೇ ರೀತಿಯಾಗಿ ನಮ್ಮ ಆತ್ಮಕ್ಕೆ ಆಹಾರ ಬೇಕು. ನಾವು ವಾರವೆಲ್ಲ ನಾವೇ ಓದ್ಕೊಳ್ತೀವಿ ಬೈಬಲ್ನ ಅಲ್ವಾ? ಅದೇ ತಾಯಿ ಬೇರೆಯವರು ಹೇಳೋದನ್ನು ಕೇಳ್ತೇವೆ. ಆದರೆ ಸಭೆಗೆ ಬರಬೇಕಾದ್ರೆ ನಾವು ಆ ವಾಕ್ಯವನ್ನ ವಿವರಿಸುವುದನ್ನು ನಾವು ಕೇಳ್ತೇವೆ. ವಾಕ್ಯದ ಒಂದು ಅರ್ಥಗಳನ್ನ ಅರ್ಥ ಮಾಡ್ಕೊಳ್ತೇವೆ. ಅದಕ್ಕಾಗಿ ನಾವು ವಾಕ್ಯವನ್ನ ಗಮನವಿಟ್ಟು ಕೇಳಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಏಸಪ್ಪ, ಈ ಸಮಯದಲ್ಲಿ ರಾಜ ನಮ್ಮೊಂದಿಗೆ ಮಾತನಾಡು. ಟಾಕ್ ಟು ಅಸ್ ಫಾದರ್ ಗಾಡ್. ಅಪ್ಪ, ನಾವು ಕರ್ತನೆ ನಿನ್ನ ವಾಕ್ಯ ಕೇಳುವುದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ವಾಕ್ಯವು ನಮಗೆ ಬೇಕು ಕರ್ತ. ನಮ್ಮ ಆತ್ಮಗಳು ಬಲವಾಗಿ ನಿಲ್ಲುವುದಕ್ಕಾಗಿ ಅಪ್ಪ ನಿನ್ನ ವಾಕ್ಯ ಹೇಳುವಂತೆ
ನಮ್ಮ ಆತ್ಮಗಳು ಬಲವಾಗಿರುವುದಾದರೆ ನಾವು ಶಾರೀರಿಕವಾಗಿ ಲೋಕದಲ್ಲಿ ಬಲವಾಗಿ ಜೀವಿಸುತ್ತೇವಲ್ಲಪ್ಪ, ನಿನಗಾಗಿ ಜೀವಿಸೋದಕ್ಕೆ ನಮಗೆ ಬಲ ಬರ್ತದಲ್ಲ ಕರ್ತ. ನೀವು ನಮ್ಮೊಂದಿಗೆ ಮಾತನಾಡಿ, ನಾವು ಕೇಳುವವರಾಗಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಈ ದಿನ ನಾವು ಕಮ್ಯೂನಿಯನ್ ತೆಗೆದುಕೊಳ್ಳಲಾಗಿದ್ದೇವೆ. ಕರ್ತನ ಮೇಜಿನ ಮುಂಭಾಗದಲ್ಲಿ ಬಂದಿದ್ದೇವೆ. ವಿ ಆರ್ ಗೋಯಿಂಗ್ ಟು ಪಾರ್ಟೇಕ್ ಇನ್ ದ ಕಮ್ಯೂನಿಯನ್. ಯಾರು ಈ ದಿನ ಮೊದಲನೇ ಸಾರಿ ಕಮ್ಯೂನಿಯನ್ ತೆಗೆದುಕೊಳ್ತಾ ಇದ್ದೀರಾ? ಯಾರು ಇದ್ದೀರಾ? ಎಲ್ಲರೂ ನಾವು ಕಮ್ಯೂನಿಯನ್ ತಗೊಂಡಿದ್ದೀವಿ ಅಲ್ವಾ? ಕಮ್ಯೂನಿಯನ್ ಅಂದರೆ ಕರ್ತನ ಭೋಜನ, ಕರ್ತನ ಮೇಜು ಅಂತ ನಿಮ್ಗೆ ಗೊತ್ತು. ನಾನು ಅದಕ್ಕೆ ಇಂಗ್ಲೀಷಲ್ಲೇ ಹೇಳ್ತೇನೆ. ಕಮ್ಯೂನಿಯನ್ ನಾವು ಬಂದಿದ್ದೇವೆ. ನನ್ನ ಒಂದು ಸರ್ಮನ್ ಅಥವಾ ಪ್ರಸಂಗದ ಒಂದು ಶಿರೋನಾಮ ಏನಂದ್ರೆ ಎ ಟೇಬಲ್ ಫಾರ್ ಟು, ಎ ಟೇಬಲ್ ಫಾರ್ ಆಲ್. ಅಂದರೆ ಇಬ್ಬರು ಇರುವಂತ ಮೇಜು, ಎಲ್ಲರೂ ಇರುವಂತ ಮೇಜು. ನಾವು ಕರ್ತನ ಮೇಜು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಎರಡು ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ವೆನ್ ವಿ ಸೇ ದ ಕಮ್ಯೂನಿಯನ್ ಆರ್ ಲಾರ್ಡ್ಸ್ ಟೇಬಲ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೂ ಥಿಂಗ್ಸ್. ಮೊದಲನೇದಾಗಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಾನು ಯಾತಕ್ಕಾಗಿ ಆತನ ಮೇಜಿನಲ್ಲಿ ಪಾಲ್ಗೊಳ್ಬೇಕು. ಎರಡನೇದಾಗಿ ನಾನು ಯಾರೊಂದಿಗೆ ಪಾಲ್ಗೊಳ್ಬೇಕು. ಅವೆರಡು ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಮೊದಲನೇದಾಗಿ ಯಾತಕ್ಕಾಗಿ ನಾನು ಪಾಲ್ಗೊಳ್ಬೇಕು, ಎರಡನೇದಾಗಿ ಯಾರೊಂದಿಗೆ ನಾನು ಪಾಲ್ಗೊಳ್ತಾ ಇದ್ದೇನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಕಮ್ಯೂನಿಯನ್ ಅಂತ ನೀವು ನೋಡುವುದಾದ್ರೇನೆ ಅದಕ್ಕೆ ಅರ್ಥನೇ ನಿಮ್ಗೆ ಗೊತ್ತು. ನಾವಾಗ ಹೇಳ್ತೀನಿ, ಕಮ್ ಅಂಡ್ ಹ್ಯಾವ್ ಯೂನಿಯನ್ ವಿತ್ ಜೀಸಸ್, ವಿತ್ ಅದರ್ ಬಿಲೀವರ್ಸ್. ಅಂದ್ರೆ ಯೇಸು ಕ್ರಿಸ್ತನೊಂದಿಗೆ ಬಂದು ನಾವು ಅನ್ಯೋನ್ಯತೆಯಲ್ಲಿದ್ದು ನಾವೇನ್ ಮಾಡ್ತೀವಿ, ಆತನ ಒಂದು ರಕ್ತವನ್ನ ಮಾಂಸವನ್ನ ಸೂಚಿಸುವಂತ ರೊಟ್ಟಿಯನ್ನ ಮತ್ತೆ ದ್ರಾಕ್ಷಾರಸವನ್ನ ತೆಗೆದುಕೊಳ್ಳುವವರಾಗಿರುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ಕೊಂತೀವಿ, ನಾವು ಬರ್ತೀವಿ, ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ತೇವೆ, ಅಲ್ಲ ಹೋಗಿ ಕೂತ್ಕೊಂಡು ತಿನ್ಬಿಡ್ತೀವಿ. ಅದಕ್ಕಿಂತ ಅರ್ಥಗರ್ಭಿತವಾಗಿದೆ, ಅಂದ್ರೆ ಡೀಪ್ ಆಗಿದೆ, ಆಳವಾಗಿದೆ. ಇದು ಹೆಂಗಿದೆ ಅಂದ್ರೆ, ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ನಮ್ಮ ಮನೆಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ವಾ? ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡ್ತೀವಿ. ಗಂಡ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಊಟ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಗಂಡನೋ ಹೆಂಡತಿನೋ ಮಕ್ಕಳು ಯಾರಾದ್ರೂ ಒಬ್ರು ಅವರ ಮನಸ್ಸು ತುಂಬಾ ದೂರ ಇದ್ರೆ ಆ ಒಂದು ಅನ್ಯೋನ್ಯತೆ ಬರುತ್ತಾ? ಇಲ್ಲ ಯಾರೋ ಒಬ್ರು ಮೊಬೈಲ್ ನೋಡ್ಕೊಂಡೆ ಊಟ ಮಾಡ್ಕೊಂಡಿದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮುಂದಿರೋ ಬೇರೆಯವ್ರನ್ನ ಇಗ್ನೋರ್ ಮಾಡ್ತಾ ಇದೀವಿ ಅಲ್ವಾ? ನಾವೇನಂತ ಅವ್ರು ನೋಡ್ತಾನೆ ಇಲ್ಲ. ನಮ್ಮ ಇಷ್ಟಂತೆ ನಾವು ಮಾಡ್ಕೊಂಡು ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಅದೇ ಕೋಸಕ್ಕೆ ಅನ್ಯೋನ್ಯತೆಯನ್ನ ತೋರಿಸೋದಿಲ್ಲ ಪ್ರಿಯ. ಅದಕ್ಕೆ ನಾವು ಇಲ್ಲಿ ಅನ್ಯೋನ್ಯತೆಯಿಂದ ಬಂದು ನಾವೇನ್ ಮಾಡ್ಬೇಕಾಗಿದೆ, ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಬೇಕಾಗಿದೆ. ಪ್ರತಿದಿನ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಸನ್ನತೆಯಲ್ಲಿ ಕಳಿಬೇಕು. ಪ್ರತಿದಿನ ಕಳಿಬೇಕು ಪ್ರಿಯ. ಇಟ್ಸ್ ನಾಟ್ ಓನ್ಲಿ ಆನ್ ಸಂಡೇಸ್. ನಾವು ಬರುವಂತ ಭಾನುವಾರ ಮಾತ್ರ ಯೇಸಪ್ಪನ ಸನ್ನಿಧಾನಕ್ಕೆ ಬರೋದು, ಯೇಸಪ್ಪನ ಪ್ರಸನ್ನತೆಯನ್ನ ಗ್ರಹಿಸ್ಕೊಳ್ಳೋದು, ಯೇಸಪ್ಪನ ಪ್ರಸನ್ನತೆಯನ್ನ ನಿರೋದು ಅಂತಲ್ಲ. ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ಆತನ ಒಂದು ಪ್ರಸನ್ನತೆ ಇರಬೇಕು. ಯಾವಾಗ ನಾವು ಕರ್ತನ ಭೋಜನಕ್ಕೆ ಬರುತ್ತೇವೋ ಆಗ ನಾವೇನ್ ನೋಡ್ತೇವೆ, ಅದರ ಆಧಾರ ಅಂದ್ರೆ ನಮಗೂ ದೇವರಿಗಿರುವಂತ ಅನ್ಯೋನ್ಯತೆ ಸಂಬಂಧ, ಅದರ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದೀವಿ, ಬರ್ತಿದೀವಿ ಇಲ್ಲಿ ಟು ಟೇಕ್ ದ ಬ್ರೆಡ್ ಅಂಡ್ ವೈನ್. ಆ ರೊಟ್ಟಿಯನ್ನ ದಾಸನ ಎತ್ಕೊಳ್ಳೋಕೆ ನಾವು ಬರ್ತಾ ಇದ್ದೀವಿ. ಯಾಕಂದ್ರೆ ನಾನು ವಾರವೆಲ್ಲ ತಿಂಗಳೆಲ್ಲ ಯಾರಲ್ಲಿದ್ದೆ, ಯೇಸಪ್ಪನಲ್ಲಿದ್ದೆ. ನಾವು ವಾರವೆಲ್ಲ ಲೋಕದಲ್ಲಿದ್ದು ಬಂದು ಆತನ ಒಂದು ಮೇಜಿನ ಮುಂಭಾಗಕ್ಕೆ ಬರುವುದಾದ್ರೆ ಪ್ರಿಯರೇ, ಅದಕ್ಕೆ ಅರ್ಥವೇ ಇಲ್ಲ. ಮೊದಲನೇ ಪ್ರಶ್ನೆಗೆ ಹೋಗೋಣ. ವೈ ಆರ್ ವಿ ಗೋಯಿಂಗ್ ಟು ಪಾರ್ಟೇಕ್ ಇನ್ ದ ಕಮ್ಯೂನಿಯನ್? ನಾವು ಯಾತಕ್ಕಾಗಿ ಈ ಒಂದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಬೇಕು? ಈಗ ನಮ್ಮ ಸತ್ಯವೇದಗಳನ್ನ 1 ಕೊರಿಂಥ 11:25-26 ಓದೋಣ. 1 Corinthians chapter 11 verse 25-26. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. 26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಸಾಕು. ಇಲ್ಲಿ ನಾವೇನ್ ನೋಡ್ತೇವೆ, ಹೊರಾಂಗಣವಾಗಿ ಹೊರಗಡೆ ನಾವೇನೋ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ರೊಟ್ಟಿಯನ್ನ ದಾಕ್ಷಾಸ ತೆಗೆದುಕೊಳ್ಳೋದು ಹೊರಗಡೆ ಮಾಡೋದು ತಾನೆ ಎಲ್ಲರೂ ನೋಡೋದು. ಆದ್ರೆ ಇದು ಮಾಡೋದಕ್ಕೆ ಕಾರಣ ಒಳಗಡೆ ಇರುವಂತ ಒಂದು ಸತ್ಯಾಂಶ. ಇನ್ವರ್ಡ್ ರಿಯಾಲಿಟಿ ಮೇಕ್ಸ್ ಅಸ್ ಟು ಮೇಕ್ ದ ಎಕ್ಸ್ಟರ್ನಲ್ ಥಿಂಗ್ಸ್. ಅಂದ್ರೆ ನಾವು ಹೊರಗಡೆ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ನಮ್ಮ ಒಳಗಡೆ ಒಂದು ಸತ್ಯ ಇದೆ. ಆ ಸತ್ಯ ಏನು ಅಂತ ನೋಡುವುದಾದ್ರೆ ನಾವೇನ್ ಮಾಡ್ತೀವಿ, ಯೇಸು ಕ್ರಿಸ್ತನ ಮರಣವನ್ನ ಜ್ಞಾಪಕ ಮಾಡಿಕೊಳ್ತೇವೆ.
ಎರಡನೇದಾಗಿ ದೇವರು ನನ್ನೊಂದಿಗೆ ಇದ್ದಾನಲ್ಲ, ಆ ಒಂದು ಗಮನದಲ್ಲಿಟ್ಟುಕೊಂಡು ನಾವು ತೆಗೆದುಕೊಳ್ಳುವುದಾಗಿರುತ್ತೆ. ಮೂರನೇದಾಗಿ ಯೇಸು ಕ್ರಿಸ್ತನ ಬರೋಣ ನಿರೀಕ್ಷೆಯೊಂದಿಗೆ ನಾವೇನ್ ಮಾಡ್ತಾ ಇದ್ದೇವೆ, ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಾವು ಕರ್ತನ ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಕರ್ತನ ಮೇಜಿನ ಮುಂಭಾಗದಲ್ಲಿ ಬರ್ತಾ ಇದ್ದೀನಿ? ಆತನ ಮರಣವನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ. ಯಾರೆಲ್ಲ ನಾವು ಯೇಸು ಕ್ರಿಸ್ತನ ಮರಣ ನೆನೆಸ್ಕೊಳ್ಳೋದಿಲ್ವೋ ನಾವು ಆತನ ಮೇಜಿನ ಮುಂಭಾಗದಲ್ಲಿ ಬರೋದು ವ್ಯರ್ಥ. ಅದೇ ರೀತಿಯಾಗಿ ಆತ ನನ್ನೊಂದಿಗೆ ಇದ್ದಾನೆ ಎಂಬ ಒಂದು ಅರಿವು ಇರಬೇಕು ನಮಗೆ. ಅದು ಮಾತ್ರವಲ್ಲ, ನಾವು ಆತನ ಎರಡನೇ ಬರೋಣಕ್ಕೆ ನಿರೀಕ್ಷೆಯಿಂದಿರಬೇಕು. ನಾನು ಆಗಲೇ ಹೇಳಿದೆ, ಟೇಬಲ್ ಫಾರ್ ಟು, ಈ ಒಂದು ಕಮ್ಯೂನಿಯನ್ ಏನಾಗಿದೆ, ಇಬ್ಬರಿಗಿರುವಂತ ಮೇಜಾಗಿ. ಆ ಇಬ್ಬರು ಯಾರು ನೋಡಿ, ಇಲ್ಲಿ ನಾವೇನಾಗಿದ್ದೀವಿ, ಒಂದು ಹತ್ತಿರ ಒಂದು 50 ಜನ ಇರ್ಬೋದಾ, ಒಂದು 100 ಜನ, 200 ಜನ, 1000 ಜನ ಇರ್ಬೋದು. ಆದರೆ ಈ ಒಂದು ಕಮ್ಯೂನಿಯನ್ ಬರ್ಬೇಕಾದ್ರೆ ನಾನು ಏಸಪ್ಪ ಪರ್ಸನಲ್ ಅಂದ್ರೆ ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಳುವಂಥದ್ದು. ಚೆನ್ನಾಗಿ ತಿಳ್ಕೊಳ್ಬೇಕು ಪ್ರಿಯರೇ. ನಾವೇನ್ ಮಾಡ್ಬೇಕು, ಯೇಸು ಕ್ರಿಸ್ತನನ್ನೇ ನೋಡುವವರಾಗಿ ನಾವು ಬಂದಿಲ್ಲಿ ಕಮ್ಯೂನಿಯನ್ ತಗೊಬೇಕು. ನಾನು ವೈಯಕ್ತಿಕವಾಗಿ ಅದು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕಾದ್ರೆ ಏನ್ ಅರ್ಥ ಮಾಡ್ಕೋಬೇಕು, ಏಸಪ್ಪ ನನಗಾಗಿ, ಯೇಸು ಕ್ರಿಸ್ತ ನನಗಾಗಿ ಸತ್ತಿದ್ದಾನೆ, ಯೇಸು ಕ್ರಿಸ್ತ ನನ್ನ ಪಾಪಗಳ ತೊಳೆದಿದ್ದಾನೆ, ಯೇಸು ಕ್ರಿಸ್ತ ನನ್ನ ಆತನ ಮಗನಾಗಿ ಮಾಡ್ಕೊಂಡಿದ್ದಾನೆ, ಪರಿಶುದ್ಧಾತ್ಮ ನನ್ನ ಒಳಗಡೆ ಜೀವಿಸುವಂತೆ ಮಾಡ್ತಾನೆ, ಯೇಸು ಕ್ರಿಸ್ತನ ಶರೀರ ನನಗೋಸ್ಕರ ಮುರಿಯಲ್ಪಟ್ಟಿದೆ. ಆಮೇಲೆ ಯಾಕಂದ್ರೆ ನನಗೆ ಅಂತ ಬಂದ್ರೇನೆ ವೈಯಕ್ತಿಕವಾಗಿ ಬರುವಾಗ ನಾವು ಆ ಮೇಜಿನ ನಾನು ಮತ್ತೆ ಯೇಸು ಕ್ರಿಸ್ತನು ಇರುವಂತದ್ದಾಗಿರ್ತದೆ. ಅನೇಕ ವೇಳೆ ನಾವೇನ್ಕೊಂಡ್ಬಿಡ್ತೀವಿ, ನಾವು ಅನ್ಬೇಕಾದ್ರೆ ನಾನು ಅನ್ನೋದನ್ನ ಬಿಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಮನುಷ್ಯನ ಸ್ವಭಾವ ಏನು ಗೊತ್ತಾ, ನಾವು ಅಂದ ತಕ್ಷಣ ಬೇರೆಯವ್ರಿಗೆ, ಪಕ್ಕದಲ್ಲಿರೋರಿಗೆ, ನನಗೆ ಅಂತ ಬರೋದಿಲ್ಲ. ಇವಾಗ ನಾನು ಅನ್ಬೇಕಾದ್ರೆ ಯೇಸು ಕ್ರಿಸ್ತನು ನಾನು ಇಬ್ಬರೇ ಆ ಟೇಬಲ್ ಮೇಲೆ, ಅಂದ್ರೆ ಆ ಒಂದು ಕಮ್ಯೂನಿಯನ್ ಮೇಜಿನ ಮುಂಭಾಗದಲ್ಲಿ ಬರುವವರಾಗಿರುತ್ತೆ. 1 ಕೊರಿಂಥ 11:23-24 ಓದೋಣ. 1 ಕೊರಿಂಥ 11:23-24 ಓದಿ ಯಾರಾದರೂ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಸಾಕು, 27-30 ಓದ್ಬಿಡಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿ ತಿಂದರೆ, ಇಲ್ಲವೇ ಆತನ ಪಾತ್ರೆ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದನಾಗಿರುವುದು. ಪ್ರತಿ ಮನುಷ್ಯನು ತನ್ನ ಪಡಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವನ್ನು ಬೇಯಿಸಿ ತಿಂದು ಕುಡಿಯುವುದನ್ನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗಳಿಗಾಗುವುದು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳಾಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುತ್ತಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳ ಮಧ್ಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ಸಾಕು. ಇಲ್ಲಿ ನಾವೇನು ನೋಡ್ತೇವೆ, 3 ಕಾರ್ಯಗಳು ನೋಡ್ತೇವೆ. ಈ ವಚನಗಳು 3 ಕಾರ್ಯ ನೋಡ್ತೇವೆ. ಮೊದಲನೇದೇನು, ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಯೇಸು ಕ್ರಿಸ್ತನ ದೇಹ ನನಗಾಗಿ ಮುರಿಯಲ್ಪಟ್ಟಿದೆ. ಇದು ಕಾರಣದಲ್ಲಿಲ್ಲ. ಇನ್ ಇಂಗ್ಲಿಷ್ ಇಟ್ ಬ್ರೋಕನ್. ನನಗಾಗಿ ಆತನ ದೇಹ ಮುರಿಯಲ್ಪಟ್ಟಿದೆ. ಮೊದಲು ಅರ್ಥ ಮಾಡ್ಕೋಬೇಕಾದ್ರೆ ನನಗಾಗಿ ಆತನ ದೇಹ ಮುರಿಯಲ್ಪಟ್ಟಿದೆ. ಎರಡನೇದಾಗಿ ನನ್ನನ್ನು ನಾನು ಪರಿಶೋಧನೆ ಮಾಡ್ಕೊಳ್ಬೇಕು. ಏನ್ ಮಾಡ್ಕೋಬೇಕಂತೆ? ಜೋರಾಗಿ. ಮೂರನೇದಾಗಿ ಕರ್ತನ ದೇಹವೆಂದು ನಾವು ವಿವೇಚಿಸಿ ತಿಳಿದುಕೊಳ್ಬೇಕು. ಯಾವುದು ವಿವೇಚಿಸಿ ತಿಳ್ಕೊಳ್ಬೇಕು? ಕರ್ತನ ದೇಹವೆಂದು. ಮೊದಲನೇದಾಗಿ ನೋಡ್ಕೊಳ್ಳೋಣ, ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಳೋದು. ಅನೇಕ ಜನಗಳು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಈ ವಚನ ಹೋದ ತಕ್ಷಣ ಪರಿಶೋಧನೆ ಅನ್ಕೊಂಡ್ಬಿಟ್ರೆ ತಮ್ಮನ್ನು ನಾವು ಖಂಡಿಸ್ಕೊಳ್ಳೋದು ಅನ್ಕೊಂಡ್ಬಿಡ್ತಾರೆ. ಅಯ್ಯೋ, ನಾವು ವಾರ ಪಾಪ ಮಾಡ್ಬಿಟ್ಟಿದ್ದೆ, ಆ ವಾರ ನಾವು ಸರಿಯಾಗಿರ್ಲಿಲ್ಲ, ಅದನ್ನೇ ಪರಿಶೋಧನೆ ಮಾಡ್ಕೋದು ಅಂತಾರೆ. ಅದೆಲ್ಲ ಹೇಳ್ತಾ ಇರೋದು ಪೌಲ ಮೂಲಕವಾಗಿ ಯೇಸು ಕ್ರಿಸ್ತನು ನೀನು ಪರಿಶೋಧನೆ ಮಾಡಿಕೊಂಡು ನಿನ್ನ ಪಾಪನ ಅರಿಕೆ ಮಾಡಿ ಪಾಪವನ್ನ ಬಿಟ್ಟು ಬಿಡುವುದಕ್ಕೆ ನಾನು ಒಪ್ಪಿಸಿಕೊಡ್ಬೇಕು. ಪ್ರಿಯರೇ, ಪರಿಶುದ್ಧಾತ್ಮ ಸಹಾಯ ಕೇಳಬೇಕು. ಏಸಪ್ಪ, ನಾನು ಇಲ್ಲಿ ಸರಿ ಇಲ್ಲ, ನಾನು ಸರಿ ಮಾಡುವುದಕ್ಕೆ ನೋಡೋದಾಗಿರ್ಬೇಕೆ ಹೊರತು ನಮ್ಮನ್ನು ನಾವು ಖಂಡನೆ ಮಾಡ್ಕೋದಕ್ಕಲ್ಲ. ಪ್ರಿಯರೇ, ಆ ಒಂದು ಪರಿಶೋಧನೆ ಮಾಡಿಕೊಳ್ಳೋದು ಖಂಡನೆ ಮಾಡಿಕೊಳ್ಳೋದಲ್ಲ. ನಮ್ಮನ್ನು ನಾವು ಆತನ ಪ್ರೀತಿ ಕೃಪೆಯ ಆ ಬೆಳಕಲ್ಲಿ ನನ್ನನ್ನು ಪರಿಶೋಧನೆ ಮಾಡ್ಕೊಳ್ಬೇಕು. ಆತನ ರಕ್ತದಲ್ಲಿ ನನ್ನನ್ನು ಪರಿಶೋಧನೆ ಮಾಡ್ಕೋಬೇಕು. ಆತನ ವಾಕ್ಯದ ಮೂಲಕವಾಗಿ ನಾನು ಪರಿಶೋಧನೆ ಮಾಡ್ಕೊಳ್ಬೇಕು. ತಿಳ್ಕೊಳ್ಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ತಪ್ಪು ನನಗೆ ಗೊತ್ತು. ಏಸಪ್ಪ, ಈ ತಪ್ಪನ್ನು ಸರಿ ಮಾಡ್ಬೇಕು ಆಗ್ತಾ ಇಲ್ಲ, ನನ್ನ ಸರಿ ಮಾಡೋದು ಒಪ್ಪಿಸ್ಕೊಳ್ಬೇಕು. ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಅನೇಕ ಸಾರಿ ಅನೇಕ ತಪ್ಪುಗಳು ನಾವು ಮಾಡ್ತೇವಲ್ವಾ.
ಅನೇಕ ಸಾರಿ ಅನೇಕ ದೇವರಿಗೆ ಇಷ್ಟವಿದ ಕಾರ್ಯಗಳನ್ನ ಮಾಡ್ತೇವೆ. ಅಲ್ಲಿ ಇಲ್ಲಿ ನಾವೇನ್ ಮಾಡಬೇಕು, ಸರಿ ಮಾಡ್ಕೊತಾ ಇರಬೇಕು ಪ್ರಿಯರೇ. ಯಾವತ್ತೂ ಅಷ್ಟೇ ನೀವು ತಪ್ಪನ್ನ ಒಂದ್ಸಾರಿ ತಪ್ಪು ಮಾಡಿದ ತಕ್ಷಣ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನ ಅಲಕ್ಷ್ಯ ಮಾಡಬೇಡಿ. ಅಲಕ್ಷ್ಯ ಮಾಡಿಬಿಟ್ರಿ ಅನ್ಕೊಳ್ಳಿ, ಅಭ್ಯಾಸ ಆಗ್ಬಿಡ್ತದೆ. ಅಭ್ಯಾಸ ಆಗೇ ತಾನೇ ಆಗೋದು. ಅಭ್ಯಾಸ ಹೆಂಗಾಗೋದ್ರೆ ತಿರುಗಿ 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 ಮಾಡಿ ಚಿಕ್ಕ ಮಕ್ಕಳ ತಿರುಗಿ ಅಳ್ಳಿಚ್ಚಿ 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 ಅಭ್ಯಾಸ ಆಗ್ಬಿಡ್ತದೆ. ನೀವು ಹೇಳದೆ ಬೇಡ ಯಾರಿಗೂ ಅಲ್ಲ, ಅದನ್ನು ಆಗ್ತಾ ಅವರೇ ಉಜ್ಕೊಂಡು ಅಳ್ಳುಜ್ಕೊಂಡು ಬರ್ತಾರೆ. ಯಾಕೆ? ಅಭ್ಯಾಸ ಮಾಡಿಬಿಟ್ವಿ ನಾವು. ಹಂಗೆ ನಾವು ಮಾಡುವಂಥ ತಪ್ಪುಗಳನ್ನ ಪಾಪಗಳನ್ನ ನಾವೇನು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಅಯ್ಯೋ ಮನುಷ್ಯ, ನಾನು ಗೊತ್ತಾಗ್ಲಿಲ್ಲ ಮಾಡಿಬಿಟ್ಟೆ, ಗೊತ್ತಾಗ್ಲಿಲ್ಲ ಮಾಡಿದೆ. ಆದರೆ ಅದನ್ನ ಒಪ್ಪಿಸ್ಕೊಂಡು ಸರಿ ಆಗೋದಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ಬೇಕು. ಸರಿ ಹೋಗೋದಕ್ಕೆ ನಾವು ದೇವರಲ್ಲಿ ಕೇಳಬೇಕು ಪ್ರಿಯರೇ. ಆಗ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ತಾ ಇದ್ದೀವಿ. ಆ ಪರಿಶೋಧನೆ ಇಲ್ಲಿ ಪರಿಶುದ್ಧಾತ್ಮ ನಮ್ಮಲ್ಲಿ ಕೇಳ್ತಾ ಇರೋದು. ಗಾಡ್ ವಾಂಟ್ಸ್ ಅಸ್ ಟು ಕರೆಕ್ಟ್ ಅವರ್ ಸೆಲ್ಫ್. ಇಲ್ಲಿ ನಾವೇನ್ ಮಾಡ್ತೀವಿ, ಸರಿ ಇರೋದನ್ನ ಸರಿ ಮಾಡ್ಕೊಳ್ಳೋಕೆ ಒಪ್ಪಿಸ್ಕೊಳ್ಬೇಕು. ಪರಿಶುದ್ಧಾತ್ಮನ ಕೇಳಬೇಕು. ಕೇಳದ ಹೊರತು ದೇವರ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡಲಾಗ್ತದೆ. ಆಮೇಲೆ ರಕ್ಷಣೆಗೆ ಬರ್ಬೇಕಾ, ದೇವ್ರು ನಮ್ಮ ನಡೆಸ್ತಾರೆ. ನಾವು ತೀರ್ಮಾನ ತಗೊಂಡ್ವಾ ಇಲ್ವಾ? ಯಾರು ಏನಾದ್ರು ಹೇಳಿ ನನಗೆ ಸ್ವಲ್ಪ ಬೇಕು ಅಂತ ಬಂದಿದ್ದೀವಿ. ಹಂಗೆ ಇವಾಗಲೂ ಅಷ್ಟೇ, ಏಸಪ್ಪ ನಾ ಸರಿ ಹೋಗ್ಬೇಕಂದ್ರೆ ಒಪ್ಪಿಸ್ಕೊಡ್ಬೇಕು. ಸರಿ ಅಂತ ಒಪ್ಪಿಸ್ಕೊಳ್ದೆ ಹೊರತು ದೇವ್ರ ಆತ್ಮ ಮಾಡೋದಿಲ್ಲ. ಇದು ಒಳ್ಳೆ ಉದಾಹರಣೆ. ಯಾವಾಗ ಹೇಳಿದ್ವಿ ಗೊತ್ತಾ, ಒಂದು ಬಾತ್ರೂಮ್ ಇದೆ, ಬಾತ್ರೂಮಲ್ಲಿ ಸೋಪ್ ಇದೆ, ನೀನು ಸೋಪ್ ತಕೊಂಡು ತಿಕ್ಕೊಳ್ಬೇಕು. ಸೋಪಲ್ಲಿ ತಿಕ್ಕದ ಹಂಗೆ ನಾವು ಪರಿಶುದ್ಧಾತ್ಮ ಮಾಡೋದು. ಸರಿ ಮಾಡು ಸರಿ ಮಾಡೋದು ಮಾಡಲ್ಲ ಪ್ರಿಯರವರು. ನಾವು ಕೇಳ್ತಾ ಇಲ್ವಲ್ಲ, ನಮ್ಗೆ ಆಸೆ ಇಲ್ವಲ್ಲ, ನಾನು ಸರಿ ಹೋಗ್ಬೇಕು, ಆಸೆ ಬರಬೇಕು. ನಾನು ಇಲ್ಲಿ ತಪ್ಪಾಗಿದ್ದೀನಿ, ಕೆಟ್ಟ ಮಾತು ಮಾತಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತೀನಿ. ಸಿಕ್ಕಿದಾಗಲ್ಲ ಸುಳ್ಳು ಹೇಳ್ತಾರೆ, ಗೊತ್ತಲ್ಲ, ಅನೇಕರು ಹಂಗೆ ನಾವು ಸಿಕ್ಕಿದಾಗಲ್ಲ ಸುಳ್ಳು, ಸಿಕ್ಕಿದಾಗಲ್ಲ ಕೆಟ್ಟ ಮಾತು. ಸರಿ ತಿಳ್ಕೊಬೇಕು. ಕೆಲವು ಸಾರಿ ನಮ್ಗೆ ಗೊತ್ತಿಲ್ಲ ಯಾವ ಪಾಪ ಯಾವುದು ತಪ್ಪು ಅಂತಾನೆ. ವಿ ಜಸ್ಟಿಫೈ ಅಲ್ವಾ? ನಾವೇನು ಮಾಡ್ತೀವಿ ಗೊತ್ತಾ, ಅದನ್ನ ಸಮರ್ಥಿಸ್ಕೊಳ್ತೀವಿ. ನಮ್ಗೆ ಹಿಂಗಿತ್ತು, ಬಲ ಏನಕ್ಕೆ ಅದಕ್ಕೆ ಮಾಡಿಬಿಟ್ಟೆ. 1 ಸಾರಿ 2 ಸಾರಿ 3 ಸಾರಿ 10 ಸಾರಿ ಅಲ್ಲ, ತಿಳ್ಕೊಳ್ಳಿ 10 ಸಾರಿ ನಾವು ಅದೇ ಪಾಪ ಮಾಡೋದು, ತಪ್ಪು ಮಾಡೋದು ಮಾಡಬಾರ್ದು. ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಅದನ್ನೇ ನಾವು ಹೇಳ್ತೀವಿ, ಎಕ್ಸಾಮಿನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊ. ಇನ್ನು ನಾವು ಓದಿದ್ವಿ, ಕರ್ತನ ದೇಹವೆಂದು ವಿವೇಚಿಸಬೇಕು. ಕರ್ತನ ದೇಹವನ್ನು ವಿವೇಚಿಸೋದ್ರೆ ಏನರ್ಥ? ಯೇಸು ಕ್ರಿಸ್ತನ ದೇಹ ಎಂದು ನಾವು ವಿವೇಚನೆ ಮಾಡ್ಕೋಬೇಕು. ಯೆಶಾಯ 53:4-5. ಐಸಾಯ 53:4 and 5. ಯೆಶಾಯ 53:4 ಮತ್ತು 5. ನಿಜವಾಗಿಯೂ ನಮ್ಮ ಸಂಕಷ್ಟಗಳು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳು ನಮಗೆ ಗುಣವಾಯಿತು. ಸಾಕು. ಯಾವತ್ತಾದ್ರೂ ನೀವು ಈ ವಾಕ್ಯಗಳ ಧ್ಯಾನ ಮಾಡಿದ್ದೀರಾ? ನಮ್ಗೆ ಗೊತ್ತು ಅಲ್ವಾ, ಯೇಸು ಕ್ರಿಸ್ತ ಗೊತ್ತು. ಈ ಪಿಕ್ಚರ್ನ ನೋಡಿದ್ದೀರಾ ಅಲ್ವಾ? ಆ ಒಂದು ಮೂವಿ ಎಲ್ಲ ನೋಡಿದ್ದೀರಾ? ಎಷ್ಟೆಲ್ಲ ಬಾಧೆ ಪಟ್ಟರು ಏಸಪ್ಪ ನನಗೋಸ್ಕರವಾಗಿ. ಆ ಥರ ಶರೀರದಲ್ಲಿ ಏನೆಲ್ಲ ಅದನ್ನು ಬಾಧೆ ಪಟ್ಟಂತ ನಾವು ತಿಳ್ಕೊಳ್ಬೇಕು. ಅದೇ ವಿವೇಚನೆ ಮಾಡಿ ದೇವ ಕರ್ತನ ದೇಹವನ್ನು ವಿವೇಚನೆ ಮಾಡೋದು. ಏನೆಲ್ಲ ಪಾಡ್ಪಟ್ರು? ಏನು ಪಾಡ್ಪಟ್ರು? ಬಾಸುಂಡೆಗಳು, ತಲೆ ಮೇಲೆ ಮುಳ್ಳಿನ ಕಿರೀಟ, ಈಟಿಯಿಂದ ಚುಚ್ಚಿದ್ದು, ಕೈ ಕಾಲುಗಳಲ್ಲಿ ಹಾನಿ ಅಲ್ವಾ? ಎಷ್ಟು ನಮಗಾಗಿ ಆತನು ಜಜ್ಜಲ್ಪಟ್ಟನು, ಮುರಿಯಲ್ಪಟ್ಟನು, ಬಾಧೆ ಪಟ್ಟನು. ಯಾತಕ್ಕಾಗಿ? ನಾನು ದೇವರ ಮುಂಭಾಗದಲ್ಲಿ ಪರಿಶುದ್ಧರಾಗಿ ನಿಂತ್ಕೊಳ್ಳುವುದಕ್ಕಾಗಿ, ಪರಲೋಕ ರಾಜ್ಯವನ್ನ ಹೊಂದಿಕೊಳ್ಳುವುದಕ್ಕಾಗಿ ಪ್ರಿಯರೇ. ಅದನ್ನು ನಾವು ಯಾವ ರೀತಿಯಾಗಿ ವಿವೇಚನೆ ಮಾಡಿ ತಿಳ್ಕೊಳ್ತೇವೆ? ನಾವು ಅರ್ಥ ಮಾಡ್ಕೊಂಡಿದ್ದೇವಾ? ಏಸಪ್ಪ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ. ಯಾತಕ್ಕೋಸ್ಕರವಾಗಿ? ನಾನು ಇರಬೇಕಾದ ಜಾಗದಲ್ಲಿ ನಾನು ಸಾಯ್ಬೇಕಾಗಿತ್ತು, ನಾನು ಹೊರಟಿರ್ಬೇಕಾಗಿತ್ತು, ನಾನು ಮುಳುಕೆಯನ್ನು ತಗೋಬೇಕಾಗಿತ್ತು. ಎಲ್ಲ ನನಗೋಸ್ಕರ ತೆಗೆದುಕೊಂಡಿದ್ದಾನಲ್ಲ. ಅವಾಗ ನಾನು ವಿವೇಚನೆ ಮಾಡಿದ ತೆಗೆದುಕೊಳ್ಳಾಗತ್ತ ಪ್ರಿಯರೇ. ಕೆನ್ ವಿ ಟೇಕ್ ದ ಲಾರ್ಡ್ಸ್ ಬಾಡಿ ಆ್ಯಂಡ್ ಬ್ಲಡ್ ವಿತೌಟ್ ಡಿಸರ್ನಿಂಗ್? ಮಾಡೋಕ್ಕಾಗುತ್ತಾ? ನಾವು ವಿವೇಚಿಸಬೇಕು. ಎರಡನೇ ಪ್ರಶ್ನೆಗೆ ಹೋಗೋಣ. ಹೂಸ್ ಗೋಯಿಂಗ್ ಟು ಬಿ ವಿತ್ ಯು? ಯಾರೆಲ್ಲ ನಮ್ಮೊಂದಿಗೆ ಇರುತ್ತಾರೆ? ಆಗ ನಾವು ನೋಡ್ತೇವೆ, ಈ ಒಂದು ಮೇಜು ನಾವು ಮೊದಲು ಹೇಳಿದೆ, ನನಗೂ ಮತ್ತು ಯೇಸು ಕ್ರಿಸ್ತನಿಗೆ. ಎರಡರಾಗಿ ಏನು ನೋಡ್ತೇವೆ? ಎ ಟೇಬಲ್ ಫಾರ್ ಆಲ್, ಎಲ್ಲರಿಗೂ ಇರುವಂತ ಮೇಜು. ನನ್ನೊಂದಿಗೆ ಯಾರು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾದ್ರೆ 1 ಕೊರಿಂಥ 10:16-17 ಓದೋಣ.
1 Corinthians chapter 10 verses 16 and 17. ನಾವು ದೇವರ ಸ್ತೋತ್ರ ಮಾಡಿ ಹ್ಮ್. ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತವೆ. ಹ್ಮ್. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂದು ಸೂಚಿಸುತ್ತವೆ. ಹ್ಮ್. ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಲ್ಲಿದ್ದೇವೆ. ರೊಟ್ಟಿ ಒಂದೇ ಆಗುವುದರಿಂದ ಅನೇಕರಾಗಿರೋ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಗೊಳ್ತಿದ್ದೇವೆ. ನಾವೆಲ್ಲರ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. ಅದಕ್ಕೆ ಪ್ರಿಯರ ಅನೇಕ ಸಭೆಗಳು ನೋಡಿದ್ರೆ ಏನು ಗೊತ್ತಾ ನಿಮ್ಗಲ್ವಾ, ಒಂದು ಪ್ಲೇಟ್ ಇಟ್ಕೊಂಡು ಬಂದು ಇಟ್ಕೊಂಡಿರ್ತಾರೆ, ಮುರಿದು ಎಲ್ಲರೂ ಕೊಡ್ತಾರೆ. ನಾವೇನಾಗಿದ್ದೇವೆ ಅಂತೆ, ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವವರಾಗಿದ್ದೇವೆ. ಆಗ ನಾವು ಯಾರೊಂದಿಗೆ ತೆಗೆದುಕೊಳ್ತಾ ಇದ್ದೇವೆ ಕರ್ತನ ಭೋಜನವನ್ನ? ಯಾರೊಂದಿಗೆ ತೆಗೆದುಕೊಳ್ತಾ ಇದ್ದೇವೆ? ಕ್ರಿಸ್ತನ ದೇಹದಲ್ಲಿ ಇರುವಂತ ಅಂಗಾಂಗಗಳೊಂದಿಗೆ ನಾವು ತೆಗೆದುಕೊಳ್ಳುವವರಾಗಿದ್ದೇವೆ. ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸಭೆ ಎನ್ನುವುದು ಕ್ರಿಸ್ತನ ಶರೀರ ಅಲ್ವಾ? ಗ್ಲೋಬಲ್ ಆಗಿ ನೋಡೋಣ ಅಂದ್ರೆ ಸಾರ್ವತ್ರಿಕವಾದಂತ ಸಭೆ ಅಂತ ನೋಡ್ಬೇಕಾದ್ರೆ ಎಲ್ಲೂ ನೀವು ಹೇಳಕ್ಕಾಗಲ್ಲ ಇದು ಕ್ಯಾರಿಸ್ಮ್ಯಾಟಿಕ್ ಟೇಬಲ್, ಇದು ಬ್ಯಾಪ್ಟಿಸ್ಟ್ ಟೇಬಲ್, ಇದು ಮೆಥಡಿಸ್ಟ್ ಟೇಬಲ್, ಇದು ಮಾರ್ತೋಮಾ ಟೇಬಲ್ ಅಲ್ವಾ, ಇದು ನಾಸರಿನ್ ಟೇಬಲ್ ಅಂತಿಲ್ಲ. ಕರ್ತನ ಮೇಜು, ಲಾರ್ಡ್ಸ್ ಟೇಬಲ್. ಆಮೇಲೆ ಯಾಕೆ ಹೇಳ್ತೀವಿ ಪ್ರಿಯ, ನಮ್ಮಲ್ಲಿ ಯಾವ ಒಂದು ಭೇದ ಭಾವಗಳು ಇರಬಾರದು. ಯಾಕಂದ್ರೆ ಯೇಸು ಕ್ರಿಸ್ತನ ನಂಬಿ ತಿರುಗಿ ಹುಟ್ಟಿರುವಂತ ವಿಶ್ವಾಸಿಗಳೆಲ್ಲರೂ ಲೋಕದಲ್ಲಿ ಎಲ್ಲ ಇದ್ದು ನಾವೆಲ್ಲ ಒಂದೇ. ಆ ಒಂದು ಭೇದ ಭಾವ ನಮ್ಮಲ್ಲಿ ಇರಬಾರದು. ಪ್ರಕಟಣೆ 5:9 ಓದೋಣ. ಲಾಸ್ಟ್ ಬುಕ್ ರೆವಲೇಷನ್ 5:9. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀವು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಎಲ್ಲ ಕುಲದವರು, ಎಲ್ಲ ಜಾತಿಯವರು, ಎಲ್ಲ ದೇಶದವರು ಯೇಸು ಅಂಗೀಕರಿಸಿಕೊಂಡವರೆಲ್ಲ ಒಂದೇ ಪ್ರಿಯ. ನಾವು ಅವ್ರ ಯಾವ ಭೇದ ಭಾವವನ್ನ ನೋಡಲು ಸಾಧ್ಯವಿಲ್ಲ. ಪೌಲ ಹೇಳ್ತಾನೆ ಕೊರಿಂಥ ಸಭೆಯಲ್ಲಿ, 1 ಕೊರಿಂಥ 11:17 ಆತನು ಆ ಸಭೆಯಲ್ಲಿ ಅನೇಕ ಕಾರ್ಯಗಳು ನೋಡ್ದ. ಅವರ ಮತ್ತೆ ಏನಿತ್ತು? ಜಗಳಗಳಿತ್ತು, ಭೇದ ಭಾವಗಳಿತ್ತು, ದ್ವೇಷ ಇತ್ತು, ಕೋಪ ಇತ್ತು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಕರ್ತನ ಮೇಜಿನ ಮುಂಭಾಗದಲ್ಲಿ ಬರ್ತಾ ಇದ್ರು. ಅದಕ್ಕೆ ಪೌಲ ಹೇಳ್ತಾನೆ, ನೀವು ಕೂಡಿ ಬರುವಂತದ್ದು ಒಳ್ಳೆಯದಕ್ಕಲ್ಲ, ಕೇಡೆ ಆಗ್ತಾ ಇದೆ ಅಂತ. ನಾವು ಆತನ ಶರೀರವಾಗಿದ್ದೇವೆ. ನಾವೆಲ್ಲರೂ ಒಂದೇ ಎಂಬ ಭಾವದೊಂದಿಗೆ ನಾವು ತೆಗೆದುಕೊಳ್ಬೇಕು ಪ್ರಿಯ. ನಾನು ಮೊದಲೇ ಟೇಬಲ್ ಫಾರ್ 2 ಅಂತ, ನನಗೂ ಮತ್ತೆ ಏಸಪ್ಪನಿಗೆ, ನನಗೂ ಏಸಪ್ಪನಿಗೆ ಇರುವಂತ ಆ ಕಾರ್ಯದಲ್ಲಿ ಏನ್ ಮಾಡ್ತೀನಿ? ಸಂತೋಷವಾಗಿ ಕರ್ತನ ಮೇಜಿನ ಭಾಗದಲ್ಲಿ ಬರ್ತೇವೆ. ಅದೇ ರೀತಿಯಾಗಿ ನಾನು ಎಲ್ಲರೊಂದಿಗೆ ಸೇರಿ ಬರ್ಬೇಕಾದ್ರೆ ಅದೇ ಸಂತೋಷದಿಂದ ನಾನೇನ್ ಮಾಡ್ಬೇಕು? ಆ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಬೇಕಾಗಿದೆ. ನಿಮ್ಮ ಅಕ್ಕಪಕ್ಕ ನೋಡ್ರಿ, ಅಕ್ಕಪಕ್ಕ ನೋಡ್ರಿ ನಗಿದ್ರಾ? ಇವಾಗ ಏನಾಗತ್ತಂದ್ರೆ, ನಾನು ಕರ್ತನ ದೇಹ, ಸಭೆ, ಕರ್ತನ ಅಂಗಾಂಗಗಳಾಗಿದ್ದೇವೆ ನಾವು ಅಲ್ವಾ? ನಮ್ಮ ಅಕ್ಕಪಕ್ಕದಲ್ಲಿರೋರು ಯೇಸು ಕ್ರಿಸ್ತನ ಕೈಯೋ, ಕಾಲೋ, ಬೆಲ್ಲೋ, ಕಣ್ಣು, ಮೂಗು ಆಗಿರ್ಬೇಕು ತಾನೆ. ದೇಹದ ಅಂಗಾಂಗ ಅಂದ್ರೆ ಅದೇ ತಾನೇ ಆಗಿರ್ಬೇಕು ನಾವು. ನಾನು ಆ ಒಂದು ಬೆಲ್ಲಿಗೆ ನೋವು ಮಾಡಿಬಿಟ್ಟು ಕರ್ತನ ಒಂದು ಮೇಜಿನ ಮುಂಭಾಗದಲ್ಲಿ ಆತನ ದೇಹವನ್ನು ತೆಗೆದುಕೊಳ್ಳಕ್ಕಾಗ ತಪ್ಪಿದೆ ಅಲ್ವಾ? ಪಕ್ಕದಲ್ಲಿ ಕೂತಿರುವಂತ, ಅಕ್ಕಪಕ್ಕದಲ್ಲಿ ಕೂತಿರುವಂತ ನನ್ನ ಜೊತೆ ವಾಸ ಮಾಡುವಂತವ್ರು ನೋವಿಸ್ಬಿಟ್ಟಿದ್ದೇವೆ. ಅಲ್ಲಿ ನಾವು ಬಂದು ಕರ್ತನ ಮೇಜಿನ ಮುಂಭಾಗದಲ್ಲಿ ಆತನ ಶರೀರವನ್ನ, ರಕ್ತವನ್ನ ತೆಗೆದುಕೊಳ್ತಾ ಇದ್ದೇವೆ. ಸ್ವಲ್ಪ ಹೊತ್ತಲ್ಲಿ ನಾವು ತೆಗೆದುಕೊಳ್ತಿದ್ದೇವೆ ಯೇಸು ಕ್ರಿಸ್ತನ ಶರೀರ ಸೂಚಿಸುವಂತ ರೊಟ್ಟಿಯನ್ನು. ನಾವು ತೆಗೆದುಕೊಳ್ಬೇಕು. ಹೆಂಗ್ ತೆಗೆದುಕೊಳ್ತೀವಿ? ಯಾರಾದ್ರೂ ಒಬ್ರು ತುಂಬಾ ಲೈಟ್ ಆಗಿ ಅಲ್ವಾ, ಬೇಜವಾಬ್ದಾರಿಯಿಂದ ಏನೋ ತಗೋಬೇಕಲ್ಲ ಅಂತ ತಗೊಂತೀವ. ಎಷ್ಟು ಭಯ ಬರ್ತೀನಿ ತಗೊಂತಿದ್ದಾನೆ ಪ್ರಿಯರೇ. ಯಾಕೆ ಹೇಳಿ? ಆ ರೊಟ್ಟಿ ಕರ್ತನ ದೇಹ ಅಂತ. ಸ್ವಲ್ಪ ಯೋಚನೆ ಮಾಡೋಣ. ಏನೋ ಕೈ ಬಿದ್ದೋಗ್ಬಿಡ್ತು, ತುಲ್ಬಿಟ್ರಿ, ಹೆಂಗ್ ರಿಯಾಕ್ಟ್ ಮಾಡ್ತೀವಿ ನಾವು? ಅಯ್ಯೋ ಎಷ್ಟಪ್ಪನ ದೇಹ ತುಲ್ಬಿಟ್ನಲ್ಲ ಅಂತ ಅನ್ಕೋತೀವಲ್ವಾ? ಯಾರು ಅನ್ಕೊಳಕೈತ್ರಿ? ಅನ್ಕೋತೀವಿ, ಎಲ್ಲರೂ ಅನ್ಕೋತೀವಿ. ಬೇಜಾರಾಗಿತ್ತಂತೆ, ಅಯ್ಯೋ ಕರ್ತನ ದೇಹ ತುಲ್ಬಿಟ್ನಲ್ಲ ಅಂತ. ಆದ್ರೆ ನಾವು ಮರ್ತೋಗ್ಬಿಡ್ತೀವಿ, ನನ್ನ ಅಕ್ಕಪಕ್ಕ ಇರುವಂತವ್ರು ಏಸಪ್ಪನ ದೇಹ ಅಂತ. ಆಮೇಲೆ ಅದನ್ನ ಮಾತ್ರ ಏನ್ ಮಾಡ್ತೀವಿ? ಲೈಟಾಗಿ ತೆಗೆದುಕೊಳ್ತೀವಿ. ನೋಯಿಸ್ಕೊಳ್ಳಿ ಬಿಡು,
ಕಷ್ಟಪಡಲಿ ಬಿಡು. ಅಲ್ಲಿ ನಾವು ಯೋಚನೆ ಮಾಡಪ್ಪಿದೆ, ಅದೇ ಯೋಚನೆ ನಾವು ಮಾಡಬೇಕು. ಅಯ್ಯೋ, ನಾನು ಕರ್ತನ ದೇಹವಾದಂತ ನನ್ನ ಹೆಂಡತಿನ ನೋಯಿಸ್ಬಿಟ್ನಲ್ಲ, ಕರ್ತನ ದೇಹವಾದ ನಮ್ಮ ಗಂಡನ ನೋಯಿಸ್ಬಿಟ್ನಲ್ಲ, ಕರ್ತನ ದೇಹವಾದ ನನ್ನ ಮಕ್ಕಳು ನೋಯಿಸ್ಬಿಟ್ನಲ್ಲ, ನನ್ನ ಅಕ್ಕಪಕ್ಕ ಇರೋರು ಸ್ವಲ್ಪ ನೋಯಿಸ್ಬಿಟ್ಟಿದ್ದೀನಲ್ಲ. ಸಭೆಯಲ್ಲಿ ಎಷ್ಟು ಮಾತಾಡ್ತೀನಿ ಬೇರೆಯವ್ರ ಬಗ್ಗೆ, ಅವ್ರು ಎಷ್ಟು ನೋಯಿಸ್ತೀನಿ, ಅದೆಲ್ಲ ನಾವು ಮರ್ಸ್ಬಿಟ್ಟಿರ್ತೀವಿ. ಟೇಬಲ್ ಫಾರ್ ಆಲ್, ನಾವೆಲ್ಲರೂ ಬಂದು ಸೇವಿಸುವಂತಹ ಒಂದು ಕರ್ತನ ಮೇಜಿನ ಮುಂಗಾಗಿ ಬರಬೇಕಾದ್ರೆ ನನ್ನ ಅಕ್ಕಪಕ್ಕದಲ್ಲಿರುವವರು ಹೆಂಗಿದ್ದಾರೆ, ನಾನು ಅವ್ರ ಕುರಿತ ಯೋಚನೆ ಮಾಡ್ತೀನ, ಒಳ್ಳೆಯದನ್ನು ಯೋಚನೆ ಮಾಡ್ತೀನ, ಅವರ ಕಟ್ಟುತ್ತೀನ, ಅವ್ರನ್ನ ನೋಯಿಸ್ತೀನಿ, ನೋಡ್ಕೊಳ್ಳೋದಕ್ಕೆ ಆಸೆ ಪಡ್ತೀನ, ಮಾಡ್ತೀವ ಪ್ರಿಯರೇ. ಆದರೆ ಕರ್ತನ ಆ ದೇಹವನ್ನು ಸೂಚಿಸುವಂಥ ರೊಟ್ಟಿ ತೆಗೆದುಕೊಳ್ಬೇಕಾದ್ರೆ ಮಾತ್ರ ನಾವು ಭಯಭಕ್ತಿ ತೆಗೆದುಕೊಳ್ತೀವಿ. ಬಟ್ ದ ಬಾಡಿ ಆಫ್ ಕ್ರೈಸ್ಟ್, ಚರ್ಚ್ ಇಸ್ ಆಲ್ಸೋ ಎ ಬಾಡಿ ಆಫ್ ಕ್ರೈಸ್ಟ್. ಅಂದರೆ ಸಭೆ ಕೂಡ ಯೇಸು ಕ್ರಿಸ್ತನ ಶರೀರವಾಗಿದೆ. ನಾವೆಲ್ಲರ ಅಂಗಾಂಗಗಳಾಗಿವೆ, ಚಿಕ್ಕದು ದೊಡ್ಡದು ಎಲ್ಲ ಅಂಗಾಂಗ. ನಾವು ಯಾವ ಅಂಗಾಂಗಕ್ಕೂ ನೋವಾಗೋದು ಯೇಸಪ್ಪನಿಗೆ ಇಷ್ಟ ಇಲ್ಲ. ಚಿಕ್ಕ ಮಗು ಕೂಡ ನೋವಾಗಬಾರ್ದು, ಅದೇ ಯೇಸು ಕ್ರಿಸ್ತನ ಇಷ್ಟಪಡ್ತಾರೆ. ಆದರೆ ನಾವು ಹೆಂಗಿದ್ದೇವೆ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಕರ್ತನ ಮೇಜಿನ ಭಾಗದಲ್ಲಿ ಬರ್ತಾ ಇದ್ದೇವೆ. ನಾವು ವಾಕ್ಯ ಕೇಳಿದ್ದೇವೆ, ನಮ್ಮನ್ನು ನಾವು ಕಂಡೆಮ್ ಮಾಡ್ಕೋಬೇಕಂತಲ್ಲ ಪ್ರಿಯರೇ, ಖಂಡಿಸ್ಕೋಬೇಕಂತಲ್ಲ. ನನ್ನ ತಪ್ಪನ್ನು ಅರಿತು ಅದನ್ನ ಅರಿಕೆ ಮಾಡಿ ಬಿಟ್ಟು ಬಿಡಬೇಕೆಂಬ ಮನಸ್ಸು ಬರಬೇಕೆಂದೇ ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಏಸಪ್ಪ, ನಾವು ಬಲಹೀನರಾದ ಪಾತ್ರೆಗಳಾಗಿದ್ದೇವಪ್ಪ, ನೀವು ನಮ್ಮನ್ನು ಬಲಪಡಿಸು ಕರ್ತ. ಹೌದು ರಾಜ ಕರ್ತ, ನಾವು ತಿರುಗಿ ತಿರುಗಿ ತಪ್ಪನ್ನು ಮಾಡದಂತೆ ಅಪ್ಪ, ನಿನ್ನ ಮಕ್ಕಳು ನಾವು ಕರ್ತನೆ, ಪರಿಶುದ್ಧಾತ್ಮ ಸಹಾಯದಿಂದ ನಾವು ಕರ್ತನೆ ಹೊರಗಡೆ ಬರುವಂತೆ, ಆ ತಪ್ಪುಗಳು ಪಾಪಗಳನ್ನು ಬಿಟ್ಟು ಹೊರಗಡೆ ಬರುವಂತೆ ಕರ್ತ ನೀನು ಕಾರ್ಯ ಮಾಡಿ ಕರ್ತ. ನಾವು ನಿನ್ನ ಮಕ್ಕಳಾಗಿ, ನಮ್ಮನ್ನೇ ಪರಿಶೋಧನೆ ಮಾಡಿಕೊಂಡಂಥ ಮಕ್ಕಳಾಗಿ ನಿನ್ನ ಮುಂಭಾಗದಲ್ಲಿ ಬರುವುದಕ್ಕೆ ನಮಗೆ ಸಹಾಯ ಮಾಡಿ. ಇಲ್ಲಿರೋಂಥ ಒಬ್ಬರಾದರೂ ನಮ್ಮನ್ನು ತಾವು ಕಂಡಮ್ ಮಾಡಿಕೊಳ್ಳದಂತೆ ಕರ್ತನೆ, ನಾನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಸರಿ ಹೋಗುತ್ತೇನೆ ಎಂಬ ಒಂದು ಮನೋಭಾವದಿಂದ ಬಂದು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸ್ಕೊಂಡ್ಗೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದು ಹೇಳಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧನೇ, ಅಪಾಪಿತನೇ, ಈ ಒಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಒಪ್ಪಿಸಿಕೊಡುತ್ತೇನಪ್ಪ. ನಿನ್ನ ಒಂದು ಪ್ರಸನ್ನತೆಯಿಂದ ಇದನ್ನು ತುಂಬಿಸಬೇಕೆ ನಾವು ಬೇಡುತ್ತೇವೆ ಕರ್ತ. ನಾವು ಯೋಗ್ಯರಾಗಿ ನಿನ್ನ ಒಂದು ದೇಹವನ್ನು ವಿವೇಚಿಸಿ ಕರ್ತೆ ನಾವು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿ. ಇಲ್ಲಿರುವಂಥ ಒಬ್ಬರಾದರೂ ಏಸಪ್ಪ, ಹೌದು ಕರ್ತ, ನಾವು ಕರ್ತನೆ ನಿನ್ನ ಒಂದು ಕರ್ತನೆ ದೇಹವನ್ನು ರಕ್ತವನ್ನು ಈ ಭೂಲೋಕದಲ್ಲಿ ತೆಗೆದುಕೊಂಡು ನಾವು ಪರಲೋಕವನ್ನು ಮಿಸ್ ಮಾಡಬಾರ್ದು ಕರ್ತ. ನೀನು ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಿ, ಪ್ರತಿಯೊಬ್ಬರಿನ ಪರಿಶುದ್ಧ ರಕ್ತ ತೊಳೆಯಬೇಕೆ ನಾನು ಬೇಡುತ್ತೇನೆ. ಆ ಪಾಪಗಳೆಲ್ಲ ನಿನ್ನ ಹತ್ರ ತೊಳೆಯಲ್ಪಟ್ಟಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಬಿಟ್ಟನೆ ಬೀಜ ನಾವು ತೆಗೆದುಕೊಂಡವರು ದಯವಿಟ್ಟು ಬಂದು ತೆಗೆದುಕೊಂಡು. ನನ್ನ ಪಾಪ ಕ್ಷಮಿಸಿದ, ಪರಿಶುದ್ಧನಾಗಿ ನಿಲ್ಲಿಸಿದ, 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 ನನ್ನ ಪಾಪ ಕ್ಷಮಿಸಿದ, ಪರಿಶುದ್ಧನಾಗಿ ನಿಲ್ಲಿಸಿದ. ಎಣಿಸಲಾಗದ ನಿನ್ನ ಕೃಪೆಯು, ಓಡಿಸಲಾಗದ ಯೇಸುವಿನ ಪ್ರೀತಿಯು, ಎಣಿಸಲಾಗದ ನಿನ್ನ ಕೃಪೆಯು, ಓಡಿಸಲಾಗದ ಯೇಸುವಿನ ಪ್ರೀತಿಯು. ನೀ ನನ್ನ ರಕ್ಷಕ, ನೀ ನನ್ನ ರಕ್ಷಕ, ನೀ ನನ್ನ ರಕ್ಷಕನಾದೆ.
ಬುಧವಾರದಂದು ಕಮನಹಳ್ಳಿ ಮತ್ತು ವ್ಯವಸಾಯ ನಗರದ ಬೈಬಲ್ ಸ್ಟಡಿ ನಡೀತಾರೆ. ಮತ್ತು ಮುಂದಿನ ವಾರ ಸ್ಯಾಟರ್ಡೆ 10ನೇ ತಾರೀಕು 7 ಗಂಟೆಗೆ ಸಾಂಗ್ ಪ್ರಾಕ್ಟೀಸ್ ಇರ್ತದೆ. ಯಾರೆಲ್ಲ ಲೀಡ್ ಮಾಡ್ತಾರೋ ಮತ್ತು ಹಾಡು ಹೇಳ್ತಾರೋ ದಯವಿಟ್ಟು ಅವ್ರು ಬಂದು ಪ್ರಾಕ್ಟೀಸ್ ಮಾಡಬೇಕಂತ ಹೇಳ್ಕೊಳ್ತೇನೆ ಮ್ಯೂಸಿಷಿಯನ್ ಜೊತೆ. 11ನೇ ತಾರೀಕು ಮುಂದಿನ ಭಾನುವಾರ 7:30ಗೆ ಮೊದಲನೇ ಸರ್ವೀಸು, 9:00ವರೆಗೆ 7ನೇ ಸರ್ವೀಸು. ಎಷ್ಟು ಗಂಟೆಗೆ ಮೊದಲನೇ ಸರ್ವೀಸು? 2ನೇ ಸರ್ವೀಸು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಸಂತೋಷ ಪಡ್ತೀನಿ, ಇವತ್ತು ನೀವೆಲ್ಲ ಬೇಗನೆ ಬಂದಿದ್ದೀರಿ. ಈ ದಿನ 2ನೇ ಸರ್ವಿಸ್ 9:30 ಸರ್ವಿಸ್ 11 ಗಂಟೆಗೆ ನಮಗೆ ಪಾಸ್ಟರ್ ಕಮಿಟಿ ಇರ್ತದೆ. ಯಾರೆಲ್ಲ ಸಹಪಾಠ ಸಮಿತಿ ಇದ್ದೀರೋ ದಯವಿಟ್ಟು ಅವ್ರು ಮಿಸ್ ಮಾಡದೆ ಬರಬೇಕಂತ ಕೇಳ್ಕೊಳ್ತೇನೆ. ಈ ದಿನ ನಮ್ಮ ಒಂದು ಸುನಿಲ್ ಮತ್ತು ಲೋಕೇಶ್ವರ್, ನಮ್ಮ ಗೌರಿ ಅವರ ಮಗುವಿನ ಡೆಡಿಕೇಶನ್ ಇದೆ, ಪ್ರತಿಷ್ಠೆ ಇದೆ. ಅದು 9:30 ಸರ್ವಿಸ್ಗೆ. ಅವರು ನಮ್ಮೆಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಮತ್ತು ಕಾಫಿ ಕೊಟ್ಟಿದ್ದಾರೆ. ನೀವು ಅದನ್ನು ತೆಗೆದುಕೊಂಡು ಹೋಗ್ಬೇಕಂತ ಪ್ರೀತಿನ ಕೇಳ್ಕೊಳ್ಳೋರಾಗಿ, ಆ ಒಂದು ಮನೆಯವರ ಪರವಾಗಿ ನಾವು ಕೇಳುವವರಾಗಿದ್ದೇವೆ. ಎಲ್ಲರೂ ನಿಂತ್ಕೊಂಡವರೇ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವರಿಗೆ ಪರಿಶುದ್ಧನೇ, ನಿನಗೆ ಸ್ತೋತ್ರ ಉಂಟಾಗಿ. ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ ಸ್ತೋತ್ರ ಯೇಸಪ್ಪ. ರಾಜ, ನಾವು ನಿನ್ನ ಮುಂದೆ ಕರ್ತನೆ ನಿನ್ನ ಮಕ್ಕಳಾಗಿ ನಿಲ್ಲುವಂಥ ಭಾಗ್ಯ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಬಳಿಗೆ ಬಿಡುವಂತೆ ನಿನ್ನ ಅಪ್ಪ ತಂದೆ ಎಂದು ಕರೆಯುವಂಥ ಒಂದು ಕೃಪೆ ಕೊಟ್ಟಿಲ್ಲ ರಾಜ. ನೀವು ನಮಗಾಗಿ ಕೊಟ್ಟಿರುವಂಥ ಬಲಿದಾನಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಒಂದು ಕರ್ತನೆ ಅಪ್ಪ, ಹೌದು ರಾಜ, ರಕ್ತವನ್ನ ಮಾಂಸವನ್ನ ಸೂಚಿಸುವಂಥ ರೊಟ್ಟಿನ ದಾಕ್ಷಾಸದಲ್ಲಿ ಸೇರಿಕೊಳ್ಳುವಂಥ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಪ್ರತಿಯೊಬ್ಬ ಕುಟುಂಬಗಳನ್ನ ನೀನು ಆಶೀರ್ವದಿಸು ಅಪ್ಪ. ಮುಂದಿನ ವಾರವೆಲ್ಲ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಇರುವಂತೆ ಕಾರ್ಯ ಮಾಡು. ನಿನ್ನ ಪ್ರಸನ್ನತೆ ಅನುಭವಿಸುವಂಥ ಮಕ್ಕಳಾಗಿ ಅಪ್ಪ ನಿನಗಾಗಿ ಜೀವಿಸುವಂತೆ ನೀನು ಕೃಪೆ ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯುತ್ತೇನೆ. ನನ್ನ ಮನವೇ ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನವು, ಪ್ರಸನ್ನತೆಯು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.